ಇವತ್ತಿನ ಒಂದು ಪಾಠಕ್ಕೆ ನಾವೆಲ್ಲರೂ ಕೂಡ ಹೋಗೋಣ. ಸೊ ಇವತ್ತಿನ ಪಾಠ ನಾವು ಕಳೆದ ವಾರ ಏನ್ ಅಧ್ಯಯನ ಮಾಡಿದ್ವಿ ಅಂತ ನೋಡಿದ್ರೆ ಏನ್ರಿ ಅತಿ ಪರಿಶುದ್ಧವಾದ ನಂಬಿಕೆಯ ಬಗ್ಗೆ ನಾವೇನ್ ಮಾಡಿದ್ವಿ ಕಳೆದ ವಾರ ಧ್ಯಾನ ಮಾಡಿದ್ವಿ. ಆಮೇಲೆ ಲಾಸ್ಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಏನಂದ್ರೆ ಈ ಪಾಠ ಆದ್ಮೇಲೆ ನಾವೇನ್ ಮಾಡೋಣ, ಚರ್ಚ್ ಅಥವಾ ಸಭೆ ಬಗ್ಗೆ ನಾವು ಧ್ಯಾನ ಮಾಡೋಣ ಅಂತೇಳಿ ಮೆನ್ಷನ್ ಮಾಡಿದ್ವಿ. ಮತ್ತು ಇವತ್ತು ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಸಭೆ ಎಂಬ ಪರಿಕಲ್ಪನೆ ಮೂಡ್ಲಿಕ್ಕೆ ಸಹಾಯ ಆಗಂತ ಒಂದು ಪಾಠವನ್ನ ಮೊದಲು ಅಧ್ಯಯನ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಯಾವ್ದಪ್ಪ ಅದು? ಸಭೆ ಎಂಬಂತಹ ಅಂತಿಮ ಉದ್ದೇಶ, ಇಡೀ ಪ್ರಕಟಣೆ ಗ್ರಂಥ ಸಭೆಗೆ ಬರೆದಿರುವಂತಹ ಪಾಠಗಳು, 7 ಸಭೆಗಳಿಗೆ ಬರೆದಿರುವಂತಹ ದೇವ ದರ್ಶನ ಪ್ರಕಟಣೆ. ಹಾಗಾದ್ರೆ ಆ 7 ಸಭೆಗಳ ಕಾಲಗಳ ಆ ಭಕ್ತರುಗಳಿಗೆ ಬರೆದಿರುವಂತಹ ಪ್ರವಾದನೆ, ಆ ದೈವ ದರ್ಶನ, ಆ ಪ್ರಕಟಣೆಯಾಗಿರೋದ್ರಿಂದ ಸಭೆಗೆ ಮಾತ್ರ ಪ್ರಕಟಪಡಿಸಬೇಕಾಗಿರೋಂತಹ ದೇವರ ಮಹತ್ತರವಾದ ಉದ್ದೇಶ ಏನೋ ಇದೆ, ಯೋಜನೆ ಒಂದಿದೆ. ಸೊ ಆ ಯೋಜನೆನ ನಾವೇನ್ ಮಾಡ್ತೀವಿ, ಈಗ ಅಧ್ಯಯನ ಮಾಡಕ್ ಹೋಗ್ತೀವಿ. ಎಲ್ಲಿಂದ ಅಂತ ನೋಡೋದಾದ್ರೆ ಏನ್ ಮಾಡೋಣ, ನಾವು ರೋಮ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 19 ಮತ್ತು 20 ವಚನಗಳನ್ನ ಓದ್ಕೊಳ್ಳೋಣ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಸೊ ಈ ವಚನಗಳಲ್ಲಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ರೆ, ದೇವಪುತ್ರರು ಅವರ ಮಹಿಮೆಯೊಳಗಡೆ ಯಾವಾಗ ಪ್ರತ್ಯಕ್ಷರಾಗ್ತಾರೆ ಅಂತ ಹೇಳಿ ಇಡೀ ಜಗತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ ಆಸಕ್ತಿಯಿಂದ ಎದುರು ನೋಡ್ತಾ ಇದೆ, ಕಾಯ್ತಾ ಇದೆ ಅಂತ ಹೇಳ್ತಾರೆ ಪೌಲ್ರು. ಸೊ ಆಗ ಇಡೀ ಜಗತ್ತು, ಇಡೀ ಸೃಷ್ಟಿನೇ ಏನ್ ಮಾಡಿದೆ ಅಂತಂದ್ರೆ ದೇವಪುತ್ರರ ಆ ಮಹಿಮೆಯುಳ್ಳ ಪ್ರತ್ಯಕ್ಷತೆಗೋಸ್ಕರ ಎದುರು ನೋಡ್ತಾ ಇದೆ ಅಂತ ಅಂದ್ಬಿಟ್ರೆ, ಯಾಕಪ್ಪ ಸೃಷ್ಟಿಗೆ ಏನೇ ಇದ್ರಲ್ಲಿ ಪಾತ್ರ ಇದೆ ಅಂತ ನಮ್ಗೆ ಪ್ರಶ್ನೆ ಬರ್ತದೆ. ಏನು ಸೃಷ್ಟಿಗಳಿಗೆಲ್ಲ, ಈ ಭೂಮಿ ಮೇಲೆ ಇರುವಂತ ಸಕಲ ಚರಾಚರಗಳು, ಸಕಲ ಜೀವರಾಶಿಗಳು, ಇವುಗಳಿಗೆಲ್ಲ ಏನಿದೆ ಸಭೆಯಲ್ಲಿ ಪಾತ್ರ ಅಂತಂದ್ರೆ, ಮುಂದಿನ 20ನೇ ವಚನದಲ್ಲಿ ಹೇಳ್ಕೊಂಡು ಹೋದ್ರು ಏನಂದ್ರೆ, ಈ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಆದ್ರೆ ಸ್ವೇಚ್ಛೆಯಿಂದಲ್ಲ, ಸ್ವಂತ ಇಷ್ಟದಿಂದಲ್ಲ. ಸೊ ಈ ಸ್ವಂತ ಇಷ್ಟದಿಂದ ಆಗದೆ ಅದನ್ನ ಯಾರೋ ಒಬ್ರು ಒಳಪಡಿಸಿದ್ರಂತೆ. ಆ ಒಳಪಡಿಸಿದ ಆತನ ಸಂಕಲ್ಪದ ಮೇರೆಗೆನೆ ಅದು ಒಳಪಟ್ಟಿದೆ. ಏನಪ್ಪಾ ಸಂಕಲ್ಪ ಅಂತ ನೋಡೋದಾದ್ರೆ, ಆ ಜಗತ್ತೂ ಸಹ ವ್ಯರ್ಥತ್ವದ ವಶದಿಂದ ಪಾಪ, ಮರಣ, ರೋಗ, ದುಃಖ, ಕಣ್ಣೀರು, ಬೇಸರ, ಜಿಗುಪ್ಸೆಗಳು, ಏನ್ರಿ ಹುಚ್ಚುತನ, ಅಕಾಲ ಮರಣ, ಏನ್ರಿ ನಾನಾ ವಿಧವಾದಂತ ಕೆಟ್ಟದ್ದು, ದುಃಖಕರವಾದದ್ದು, ಅಸಂತೋಷ ಉಂಟು ಮಾಡೋಂಥದ್ದು ಏನೇನಿದೆ ಎಲ್ಲವುಗಳ ವಶದಿಂದ, ವ್ಯರ್ಥತ್ವದ ವಶದಿಂದ ಬಿಡುಗಡೆ ಹೊಂದಿ ದೇವಪುತ್ರರ ಮಹಿಮೆಯುಳ್ಳ ಪ್ರತ್ಯಕ್ಷತೆಯಲ್ಲಿ ಈ ಜಗತ್ತು ಕೂಡ ಪಾಲು ಹೊಂದ್ಬಿಡುತ್ತೆ. ಅಂದ್ರೆ ಅವ್ರಿಗೂ ಕೂಡ ಬಿಡುಗಡೆ ಆಗ್ತದೆ. ಹಾಗಾದ್ರೆ ಇಡೀ ಜಗತ್ತು ಪಾಪ, ಮರಣಗಳ, ನಾಶನಗಳ ವಶದಿಂದ ಇಡೀ ಜಗತ್ತು ಬಿಡುಗಡೆ ಹೊಂದಬೇಕಂದ್ರೆ ಈ ದೇವಪುತ್ರರು ಯಾರೋ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗಬೇಕು, ಅವರು ಮಹಿಮೆ ಹೊಂದಬೇಕು ಮೊದಲು. ಈ ದೇವಪುತ್ರರು ಯಾರು, ಇವರನ್ನ ಎಲ್ಲಿಂದ ನಾವು ಏನ್ರಿ ಸ್ಕ್ರಿಪ್ಚರ್ಸ್ ಇಂದ ಎಲ್ಲಿಂದ ನಾವು ಸರಿಯಾಗಿ ತೋರ್ಸಕ್ಕಾಗ್ತದೆ ಅಂತ ನೋಡುವಾಗ ನಾವು ಏದೇನ್ ತೋಟಕ್ಕೆ ಹೋಗ್ಬಿಡ. ಯಾಕಂದ್ರೆ ವ್ಯರ್ಥತ್ವಕ್ಕೆ ಒಳಪಡಿಸಿದ್ದ ಅಲ್ಲಿಂದ. ಈ ವ್ಯರ್ಥತ್ವ ಅನ್ನುವಂಥದ್ದು ಬಿಗಿನ್ ಆಗೋದು ಅಲ್ಲಿ. ಸೊ ನಾವು ಏನ್ ಮಾಡೋಣ, ಸೀದಾ ಏದೆನ್ ತೋಟಕ್ಕೆ ಹೋಗೋಣ. ಏದೆನ್ ತೋಟದ ವಿಷಯವಾಗಿ ನಾವು ಓದೋದಾದ್ರೆ, ದೇವ್ರು ಏನ್ ಮಾಡ್ತಾರೆ, ಆದಾಮಗಳನ್ನು ಸೃಷ್ಟಿ ಮಾಡಿದ್ರು. ಇಬ್ಬರನ್ನು ಸೃಷ್ಟಿ ಮಾಡಿ ಆ ಒಂದು ತೋಟದಲ್ಲಿ ಇಟ್ರು. ಮೊದಲನೇದಾಗಿ ಆದಾಮನನ್ನು ಮಾಡಿದ್ರು. ಅನಂತರ ಅವನಿಗೆ ಸರಿಯಾದ ಸಹಕಾರಿಯಾಗುವಲ್ಲಿ ಅಂತೇಳಿ ಒಂದು ಸ್ತ್ರೀಯನ್ನ ಉಂಟು ಮಾಡಿದ್ರು. ಮಾಡಿ ಇಬ್ಬರನ್ನು ಆ ತೋಟದಲ್ಲಿ ಬಿಟ್ರು. ಅವರಿಗೆ ನೀವೇನ್ರಿ ಈ ತೋಟದಲ್ಲಿರುವಂತ ಎಲ್ಲಾ ವಿಧವಾದಂತಹ ಹಣ್ಣು ಹಂಪಲುಗಳನ್ನ ತಿನ್ನಬಹುದು, ನೀವು ಯಥೇಚ್ಛವಾಗಿ ತಿನ್ರಿ, ಪರವಾಗಿಲ್ಲ. ಆಮೇಲೆ ವ್ಯವಸಾಯವನ್ನ ಮಾಡಬಹುದು, ನೀವು ತೋಟವನ್ನ ಕಾಯಬಹುದು ನೀವು. ಆದರೆ ಒಂದೇ ಒಂದು ಮರವನ್ನ ನಾನು ಇಟ್ಟಿರ್ತೀನಿ, ಆ ಮರದ ಹಣ್ಣನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೆ ತಿನ್ನುವಂಥದ್ದಲ್ಲ, ಅದನ್ನ ಮುಟ್ಲೂಬಾರದು ನೀವು. ಹಾಗೆ ಮಾಡಿದ ಪಕ್ಷದಲ್ಲಿ ಅದೇ ದಿನ ಸಾಯ್ತೀರಾ ಅಂತ ಹೇಳ್ತೀವಿ. ಸೊ ಅದೇನಾಯ್ತು, ಈ ಆದಮ್ ಅವಳು ಇಬ್ರು ಅವ್ರ ಪಾಡ್ಗವರು ಯಾವ್ದಾವುದೋ ಒಂದೊಂದು ಅವ್ರಿಗೆ ಇಷ್ಟ ಬಂದಿದ್ದು, ಕಣ್ಣಿಗೆ ಕಾಣಿಸಿದ್ದು, ಆಕರ್ಷಣೆ ಆಗಿದ್ದು ಎಲ್ಲ ತಿನ್ಕೊಂಡು ಜೀವನ ಮಾಡ್ತಾ ಇದ್ರು. ಎಷ್ಟು ದಿನ ಅಂತೇಳಿ ನಿಗದಿತವಾಗಿ ಏನ್ ಮಾಡ್ಲಿಲ್ಲ, ಅಲ್ಲಿ ಮೆನ್ಷನ್ ಮಾಡ್ಲಿಲ್ಲ. ಜೀವನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಈ ವ್ಯರ್ಥತ್ವದ ಒಂದು ಏನ್ರಿ ಒಂದು ಕೀಲಿ ಸ್ಟಾರ್ಟ್ ಆಗ್ತದೆ, ಒಂದು ಬೀಜ ಬಿತ್ತನೆ ಆಗ್ತದೆ. ವ್ಯರ್ಥತ್ವಕ್ಕೆ ಹೆಂಗ್ ಹೋದ್ರು ಅವರು ಅನ್ನುವಂಥದ್ದು. ಅಲ್ಲಿ ತನಕ ಸಂತೋಷವಾಗಿದ್ದಾರ. ಆದಾಮನು ಒಬ್ಬನೇ ಇದ್ದಾಗ ಆದಿಕಾಂಡ 2:18 ನಾವು ನೋಡ್ತೀವಿ, ಮನುಷ್ಯನು ಒಬ್ಬನೇ ಇರುವುದು ಒಳ್ಳೇದಲ್ಲ. 2:17 ಮೊದಲು ಹೇಳ್ಬಿಡ್ತಾರೆ, ಅದನ್ನ ಮುಟ್ಲೂಬಾರ್ದು, ತಿನ್ಲೂಬಾರ್ದು, ತಿಂದ್ರೆ ಸಾಯ್ತೀಯ ಅಂತ ಆದಾಮನಿಗೆ ಹೇಳ್ಬಿಡ್ತಾರೆ. ಹೇಳಿದ್ದಾದ್ಮೇಲೆ 18 ನೋಡ್ತಾನೆ, ಅವನು ಒಬ್ಬನೇ ಇರ್ತಾನೆ.
ಆ ಒಂಟಿಗನಾಗಿರೋದು ಒಳ್ಳೇದಲ್ಲ, ಅವನಿಗೆ ಸಹಕಾರಿಯನ್ನ ಮಾಡ್ತೀನಿ ಅಂತ 19ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಪ್ರಾಣಿಗಳನ್ನ ಅವನ ಬಳಿಗೆ ನಡೆಸ್ತಾರೆ. ಯಾವ ಪ್ರಾಣಿಗಳು ಅವನ ಜೊತೆಗೆ ಸರಿಯಾದ ಸಹಕಾರಿ ಆಗಲ್ಲ, ಸೂಟಬಲ್ ಪಾರ್ಟ್ನರ್ ಅಥವಾ ಹೆಲ್ಪ್ ಯಾರು ಸರಿ ಆಗಲ್ಲ. ಸೊ ಏನ್ ಮಾಡ್ಬಿಡ್ತಾರೆ ದೇವ್ರು, ಬೇರೆ ಏನ್ ಮಾಡಿದ್ರೆ ಇವನಿಗೆ ಸರಿ ಹೋಗ್ತದೆ ಅಂತ ನೋಡ್ಬಿಟ್ಟು ಅವನ ದೇಹದಿಂದಲೇ ಸ್ವಲ್ಪ ಏನಾದ್ರೂ ತೆಗಿಬೇಕು. ಅವಾಗಲೇ ಆ ಪೊಸೆಸಿವ್ನೆಸ್ ಅನ್ನೋದು ಬರ್ತದೆ, ನಂದು ಅನ್ನೋದು ಬರಬೇಕು ಅವನಿಗೆ. ಅವನು ನಂದು, ನನ್ನ ಶರೀರ, ನನ್ನ ರಕ್ತ, ನನ್ನ ಮಾಂಸ, ನನ್ನ ಬೋನು, ಮೂಳೆ ಅಂತ ಅವನು ಹೇಳುವಂತಹ ಒಂದು ಪೊಸೆಸಿವ್ನೆಸ್, ಆ ನನ್ನ ಸ್ವಾಧೀನ, ನನ್ನ ಸ್ವತ್ತು ಅನ್ನುವಂತಹ ಅದು ಬರ್ಬೇಕಂದ್ರೆ ಅವನ ಎಲುಬನ್ನೇ ತಗೊಳ್ಳೋಣ ಅಂತ ಅವನ ಒಂದು ಎಲುಬನ್ನ ತೆಗೆದ್ರು, ಅವನಿಂದ ಸ್ವಲ್ಪ ಮಾಂಸವನ್ನು ತೆಗೆದು ಒಂದು ಸ್ತ್ರೀಯನ್ನ ಮಾಡುವಾಗ ಮಾಡಿ ಅವನ ಬಳಿಗೆ ಕರ್ಕೊಂಡು ಬಂದು ನಿಲ್ಲಿಸ್ಬಿಡುವಾಗ ಅವಾಗ ಅವನು ಇದು ನಿದ್ರೆಯಿಂದ ನೋಡ್ತಾನೆ, ನಂತರನೇ ಇದಳಲ್ಲ ಇವು ಅಂತ ಎಲ್ಲ ನೋಡಿದ್ದಾನೆ. ಅವಾಗ ಹೇಳ್ತಾನೆ, ಇವಳು ನನ್ನ ಎಲುಬಿನಿಂದ ಬಂದಿರುವ ಎಲುಬು. ಹೇಗೆ ಹೇಳಕ್ಕಾಗ್ತದೆ? ಅವನಿಗೆ ಗೊತ್ತಾಯ್ತು, ನನ್ನೊಂದು ಎಲುಬು ತೆಗೆದಿದ್ದಾರೆ, ನನ್ನ ಮಾಂಸ ಖಾಲಿಯಾಗಿದೆ, ಹಾಗಾದ್ರೆ ಈ ಮಾಂಸದಿಂದ ಬಂದಿರುವಂತಹ ಮಾಂಸ, ಸೊ ನನ್ನ ಎಲುಬು ನನ್ನ ಮಾಂಸವಾಗಿರೋದ್ರಿಂದ ಇವಳು ನನ್ನವಳು, ಈಗ ಸರಿ ಹೋಯ್ತು ನನಗೆ ಅಂತಂತ. ಬಹಳ ಸಂತೋಷ ಆಯ್ತು ಅವನಿಗೆ. ಮೊದಲು ನೋಡಿ, ಎಷ್ಟು ಸಾವಿರಾರು ಲಕ್ಷಾಂತರ ಜೀವರಾಶಿಗಳು ಪ್ರಾಣಿಗಳಿದಾವೋ, ಯಾವುದೂ ಅವನ ನೋಡುವಾಗ ಈಗ ನನ್ನ ಸರೋಯ್ತು, ಇನ್ನು ನಾನು ತೃಪ್ತಿಯಾಗಿರ್ತೀನಿ, ನಾನು ಹ್ಯಾಪಿಯಾಗಿರ್ತೀನಿ ಅಂತ ಅವನು ಹೇಳಲೇ ಇಲ್ಲ. ಬಟ್ ಯಾವಾಗ ಹವ್ವಳು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಬಂದ್ಲೋ ಆಗ ಅವನಿಗೆ ನೋಡಿದ್ದೇನೆ ಸಂತೋಷ ಆಗ್ಬಿಡ್ತು, ಈಗ ಸರಿ ಹೋಯ್ತು, ಓಕೆ, ಸರಿಯಾಗಿ ಆರಂಭಿಸ್ರಿ ಜೀವನ. ಮತ್ತು ಅಲ್ಲೇನೆ ಹೇಳ್ಬಿಡ್ತಾರೆ, ನೀವು ಭೂಮಿಯ ಮೇಲೆ ಹೆಚ್ಚಿರಿ ಅಂತೇಳಿ. ಸೊ ಆಗ ದಾಂಪತ್ಯ ಜೀವನ ಕೂಡ ಪಾಪ ಮಾಡಿದ ನಂತರ ಕೊಟ್ಟಿದಂಥದ್ದಲ್ಲ, ಪಾಪ ಮಾಡೋಕೆ ಮುಂಚೆನೆ ಕೊಟ್ಟಿರುವಂಥದ್ದು. ಅದು ಏದೇನಿನಲ್ಲಿ ಮೊದಲೇ ಕೊಟ್ಟಿರುವಂತಹ ಆಶೀರ್ವಾದ. ಸೊ ಮಕ್ಕಳಾಗಿ ಹೆಚ್ಚಿರಿ, ಭೂಮಿಯನ್ನೆಲ್ಲ ಸ್ವತಂತ್ರ ಮಾಡಿಕೊಡ್ರಿ, ಎಲ್ಲ ಪ್ರಾಣಿಗಳ ಮೇಲೆ ದೊರೆತನ ಅಂದ್ರೆ ಯಾವ ರೀತಿ ಕುಯ್ದು ತಿಂದು ಹಾಳು ಮಾಡಿ ಎಲ್ಲ ಬೆಂಕಿ ಇಟ್ಟು ಸುಟ್ಬಿಡುವಂತ ರೀತಿ ಅಲ್ಲ, ಕಾಪಾಡು, ನಿರ್ವಹಿಸು, ಪಾಲನೆ ಮಾಡುವವುಗಳನ್ನೆಲ್ಲ ಅಂತೇಳಿ ಭೂಮಿಯ ಮೇಲೆ ಎಲ್ಲರ ಪ್ರಾಣಿ ಪಕ್ಷಿಗಳ ಮೇಲೆ, ನೀರಿನ ಎಲ್ಲ ಪ್ರಾಣಿಗಳ ಮೇಲೆ, ಎಲ್ಲವುಗಳ ಮೇಲೆ ದೊರೆತನ ಮಾಡಪ್ಪ ಅಂತೇಳಿ. ಮನುಷ್ಯ ಇವತ್ತು ನಮ್ಗೆ ಗೊತ್ತಿದೆ, ಒಂದು ಅಷ್ಟು ದೊಡ್ಡ ತಿಮಿಂಗಲವನ್ನೇ ಅವನು ತಗೊಂಡು ತಿನ್ಬಿಡ್ತಾನೆ, ಕಟ್ ಮಾಡ್ತಾನೆ, ಆಟ ಆಡಿಸ್ತಾನೆ, ಸಮುದ್ರದಲ್ಲಿ ಒಂದ್ ಕಡೆಯಿಂದ ಒಂದೊಂದ್ ಕಡೆಗೆ ಓಡಿಸ್ಬಿಡ್ತಾನೆ. ಬೇಕಂದ್ರೆ ಒಂದು ತಿಮಿಂಗಲದ ಹಲ್ಲಿನಷ್ಟು ಇಲ್ಲ ಮನುಷ್ಯ, ಅದರ ಬಾಯಲ್ಲಿರುವ ಹಲ್ಲಿನಷ್ಟು ಇಲ್ಲದಿರೋಂಥ ಒಂದು ತಿಮಿಂಗಲವನ್ನ ನಿಯಂತ್ರಿಸ್ತಾನೆ ಅಂತಂದ್ರೆ ದೇವರು ಕೊಟ್ಟಿರೋಂಥ ಆಶೀರ್ವಾದ, ಅಧಿಕಾರ ಮನುಷ್ಯನಿಗೆ. ಪಾಪದಲ್ಲಿ ಬಿದ್ದೋದ ಮೇಲೆ ಕೂಡ ಈ ಅಧಿಕಾರ ಹಂಗೆ ಇದೆ. ಅಂದ್ರೆ ಅವನು ಪರಿಪೂರ್ಣನಾಗಿ ಪಾಪರಹಿತನಾಗಿದ್ದ ಪಕ್ಷದಲ್ಲಿ ಇವೆಲ್ಲ ಅವನ ಮಾತುಗಳನ್ನ ಕೇಳ್ತಾ ಇರ್ತಿದ್ವಿ, ಇನ್ಕ್ಲೂಡಿಂಗ್ ರಾತ್ರಿ ಮಲಗುವಾಗ ಸೊಳ್ಳೆ ಕೂಡ ಕಚ್ತಾ ಇರ್ಲಿಲ್ಲ, ಕಚ್ಬೇಡ ಅಂತ ಹೇಳಿದ್ರೆ ಅದು ಕೂಡ ಅವನ ಮಾತು ಕೇಳಿರ್ತಿತ್ತು. ಆ ರೀತಿ ಎಲ್ಲಾ ಸೃಷ್ಟಿಗಳು ಒಬಿಡಿಯಂಟ್ ಆಗಿರುವಂತಹ ಸಾಧ್ಯತೆಗಳಿದ್ವು. ಯಾವುದು ಮನುಷ್ಯನಿಗೆ ಹಾನಿ ಮಾಡ್ತಿರ್ಲಿಲ್ಲ, ಮನುಷ್ಯನು ಯಾವುದಕ್ಕೂ ಹಾನಿ ಮಾಡ್ತಿರ್ಲಿಲ್ಲ. ಸೊ ಏನಾಯ್ತ್ರಿ ಈಗ ಅಂತ ನೋಡ್ಬಿಟ್ರೆ, ಆ ಆದಮ್ ಅವ್ವಳು ಇಬ್ರು ಇದ್ದಿರುವಾಗ ಒಂದು ತಪ್ಪು ನಡೆದೋಯ್ತು. ಏನಪ್ಪಾ ಅದು ಅಂತಂದ್ರೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಏನ್ರಿ, 1ರಿಂದ 7 ವಚನಗಳ ತನಕ 3ನೇ ಅಧ್ಯಾಯ ನೋಡ್ಕೊಳ್ಳಿ ನೀವು ಆದಿಕಾಂಡದಲ್ಲಿ. ಅಲ್ಲಿ ನೋಡುವಾಗ ಎಲ್ಲಾ ಭೂಜಂತುಗಳು ದೇವರು ಉಂಟು ಮಾಡಿರೋಂಥದ್ರಲ್ಲಿ ಸರ್ಪ ಬಹಳ ಯುಕ್ತಿಯುಳ್ಳದಾಗಿತ್ತು ಅಂತ ನೋಡ್ತೀವಿ. ಸೊ ಈ ಸರ್ಪ ಏನ್ ಮಾಡ್ತಂತೆ, ಅವಳ ಹತ್ರ ಬಂದು ಮಾತನಾಡ್ತಂತೆ, ಏನಂತ, ಏನವ ಈ ತೋಟದಲ್ಲಿರುವ ಯಾವುದೇ ಹಣ್ಣನ್ನು ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ದೇವರು ನಿನಗೆ ಅಂತ. ಆಕ್ಚುಲಿ ಆ ತರ ಹೇಳಲಿಲ್ಲ, ಹೇಳಿರುವಂಥದ್ದು ಯಾವ ತರ ಅಂದ್ರೆ ಎಲ್ಲಾ ಹಣ್ಣುಗಳನ್ನು ತಿನ್ಬಹುದು. ನೋಡಿ ಎಷ್ಟು ಟ್ರಿಕ್ಕಿ ಆಗಿರಂತಹ ಒಂದು ಕ್ವಶನ್. ಎಲ್ಲವನ್ನ ತಿನ್ನಬಹುದು ಒಂದು ಬಿಟ್ಟು ಅಂತಂದ್ರೆ ಯಾವ್ದನ್ನು ತಿನ್ನಬೇಡ ಅಂತ ಹೇಳ್ಬಿಟ್ಟಿದಾರ ನಿನಗೆ ಅಂತ ಅಂದ್ಬಿಡುವಾಗ, ಮತ್ತೆ ಯಾವ್ದನ್ನ ತಿನ್ನದೆ ಹೆಂಗ ಬದುಕಿದಾರ ಅವರು? ಏನ್ ಬರೀ ಆಕ್ಸಿಜನ್ ಹೇಳ್ಕೊಂಡು ಬದುಕಿದಾರ ಅವರು? ಸೊ ಟ್ರಿಕ್ಕಿಯಾಗಿ ಪ್ರಶ್ನೆ ಮಾಡುವಾಗ ಮನುಷ್ಯ ಏನ್ ಮಾಡ್ತಾನಂದ್ರೆ ಅವನು ಏನೇನೋ ಹೇಳಿ ಉತ್ತರ ಹೇಳಕ್ ಹೋಗ್ತಾನೆ. ಅಂದ್ರೆ ಅದಂಗಲ್ಲ ಹಿಂಗೆ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಏನೇನೋ ಸ್ಟೋರಿಗಳನ್ನ ಹೇಳಿ ಇರುವಂತ ವಾಸ್ತವನ ಬಿಟ್ಟು ಇಲ್ಲದೇ ಇರೋದನ್ನು ಕೂಡ ಹೇಳಕ್ ಹೋಗ್ತಾನೆ. ಸೊ ಹಾಗೇನಾಗ್ತದೆ ಅಂತಂದ್ರೆ ನಮ್ಮ ಅವಳು ಇಲ್ಲ ಆತರ ಅಲ್ಲ, ಅದೇನಂತಂದ್ರೆ ನೋಡಿ, ಈ ಸರ್ಪ ಯಾರು, ಅದರ ಕೆಲಸ ಏನು, ನನ್ನ ಕೆಲಸ ಏನು, ಆದಾಮನ ಕೆಲಸ ಏನು, ನಮ್ಮನ್ನ ದೇವ್ರು ಇಟ್ಟಿರೋದು ಯಾತಕ್ಕೋಸ್ಕರ, ಈ ಎಲ್ಲವೂ ಪಟ್ಟಂತ ಮರ್ತೋಗುತ್ತಾಕೆ. ಎಷ್ಟು ಅವಸರವಾಗಿ ಆಕೆ ರೆಸ್ಪಾಂಡ್ ಆಗ್ತಾಳೆ ಅಂತಂದ್ರೆ ಆ ಸರ್ಪಕ್ಕೆ ಸಿಕ್ಕಾಪಟ್ಟೆ ಆತರವಾಗಿ ರೆಸ್ಪಾಂಡ್ ಆಗ್ಬಿಟ್ಟಿಲ್ಲ. ಆತರ ಅಲ್ಲ ಹೇಳಿರೋದು, ಎಲ್ಲವನ್ನ ತಿನ್ಬಹುದು, ಇದೊಂದೇ ಒಂದು ತಿನ್ಬೇಡ ಅಂತ ಹೇಳಿದಾರೆ ಅಂದ್ಬಿಟ್ರೆ ಸುಳ್ಳು. ಯಾಕೆ ಅಂತಂದ್ರೆ ನೀನ್ ಸತೋಕ್ತಿ ಅಂತ ಭಯ ಇಟ್ಟಿಸ್ಬಿಟ್ರೆ, ನೀನ್ ಇದನ್ನ ತಿನ್ನದೇ ಇರ್ಲಿ ಅಂತಂದ್ರೆ ದೇವ್ರು ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ಸತ್ಯ ಏನಂತ ಅಂದ್ಬಿಟ್ರೆ, ನೀವಿ ತಿಂದ್ರೇನೆ ನೀನೇನೋ ಒಂದು ಹುಡುಕ್ತಾ ಇರೋದು ಸಿಕ್ಕುತ್ತೆ ನಿನ್ಗೆ ಅಂತ ಹೇಳ್ಬಿಡ್ತಾರೆ. ಹುಡುಕ್ತಾ ಇರೋದು ಅಂತ ಯಾಕೆ ಆ ಪದ ಹೇಳ್ತೀನಿ ನಾನು ಅಂತ ಅಂದ್ಬಿಟ್ರೆ, ನೋಡಿ ಎಷ್ಟು ಕಾಲ ಅವ್ರು ಅಲ್ಲಿ ತೋಟದಲ್ಲಿದಾರೋ ನಮ್ಗೆ ಗೊತ್ತಿಲ್ಲ. ಸೊ ಅಷ್ಟು ಕಾಲನು ಆದಮ್ ಅವಳಿಬ್ರು ಅದನ್ನ ತಿಂದಿಲ್ಲ, ಆ ಮರದ ಹತ್ರಕ್ಕೆ ಹೋಗ್ಲಿಲ್ಲ, ಹಣ್ಣನ್ನು ತಿಂದಿಲ್ಲ. ಹಾಗಾದ್ರೆ ಈ ದಿನ ಪರ್ಟಿಕ್ಯುಲರ್ ಆಗಿ ಆಕೆ ಆ ಮರದ ಹತ್ರ ಹೋಗಿದ್ದಾಳೆ, ಆ ಮರದ ಹತ್ರ ಹೋಗಿ ಅದನ್ನ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ರೆ ಯಾಕಾಗಿರ್ಬೋದು?
ಏನಕ್ಕೆ ಆ ಮರದ ಹತ್ರಕ್ಕೆ ಹೋಗಿರ್ಬಹುದು ಅಂತ ನೋಡಿದ್ರೆ, ನೋಡಿ, ಆದಾಮ ಅವಳನ್ನ ಉಂಟು ಮಾಡುವಾಗ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಮೊದಲು ಆದಾಮನ ಉಂಟು ಮಾಡಿ ತೋಟದ ವಿಷಯಗಳೆಲ್ಲವನ್ನ ಆದಾಮನಿಗೆ ಹೇಳ್ಬಿಟ್ಟಿದ್ರು. ಅವಳನ್ನ ಉಂಟು ಮಾಡಿದ್ಮೇಲೆ ಅವಳಿಗೆ ಏನು ಹೇಳಲಿಲ್ಲ. ಅವಳನ್ನ ಕರ್ಕೊಂಡು ಬಂದು ಸೀದಾ ಆದಾಮನ ಹತ್ರ ಬಿಟ್ಬಿಟ್ಟು, ಅವನು ಗೊತ್ತಿದೆಯಲ್ಲ ಏನೇನ್ ತೋಟದಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಏನ್ ಕೆಲಸ ಮಾಡ್ಬೇಕು, ಅವ್ರು ಹೆಂಗ್ ಜೀವಿಸ್ಬೇಕೆಲ್ಲ ಹೇಳಿದ್ದೀನಿ ಆದಾಮನಿಗೆ, ಅವನ ಹತ್ರ ತಿಳ್ಕೊಂಡ್ಲಿ ಅಂತ ಅವಳನ್ನ ಬಿಟ್ಬಿಟ್ರು. ಇದೇ ವಿಷಯವನ್ನೇ ಅಪೊಸ್ತಲ ಪೌಲರು ನಮ್ಮ ಕೊರಿಂಥ ಸಭೆಗೆ ಬರಿತಾ ಹೇಳ್ತಾರೆ. ನೋಡಿ, ಧರ್ಮಶಾಸ್ತ್ರದಲ್ಲಿ ಕೂಡ ಈಗ ಹೇಳಿದೆ ಸ್ತ್ರೀಯರು ಮೌನವಾಗಿರ್ಬೇಕು ಅಂತ. ಏನಾದ್ರೂ ತಿಳ್ಕೊಬೇಕಾದ್ರೆ ಗಂಡನ ಕೇಳಿ ತಿಳ್ಕೊಬೇಕು ಅಂತ ಧರ್ಮಶಾಸ್ತ್ರದಲ್ಲೇ ಬರ್ದಿದೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಅವಳಿಗೆ ದೇವ್ರು ಹೇಳಿರುವಂತದ್ದನ್ನ ಪೌಲರು ಕೂಡ ಅಲ್ಲಿ ನಮ್ಗೆ ರಿಮೈಂಡ್ ಮಾಡ್ತಾರೆ ಅಂದ್ಬಿಟ್ರೆ, ಹಾಗಾದ್ರೆ ಇಲ್ಲಿ ಅವಳು ಏನ್ ಮಾಡಬೇಕಿತ್ತು, ಗಂಡನನ್ನ ಕೇಳಿ ತಿಳ್ಕೊಳ್ಬೇಕಾಗಿತ್ತು ಎಲ್ಲವನ್ನು ಕೂಡ. ಈಗ ಎಲ್ಲಾ ವಿಷಯಗಳು ಗಂಡನಿಗೆ ಗೊತ್ತಿದೆ, ಎಲ್ಲವನ್ನ ಗಂಡನೇ ಕೇಳಿ ತಿಳ್ಕೊಳ್ತಾ ಇರುವಾಗ ಅವನು ಮುಂಗ್ಸಿನ ನೋಡಿ ಈ ಅಮ್ಮ ಅಕಸ್ಮಾತ್ ನಾಯಿ ಅಂತ ಕರೆದ್ಬಿಟ್ಲು ಅಂತ ಇಟ್ಕೊಳ್ಳ. ಅವಾಗ ಅವನು ಹೇಳ್ತೀನಿ ಅಲ್ಲ ನಾಯಿ ಅಲ್ಲ ಅದು ಮುಂಗ್ಸಿ ಅಂತ. ಅಕಸ್ಮಾತ್ ಹಾವನ್ನ ನೋಡ್ಬಿಟ್ರು ಅಂತ ಇಟ್ಕೊಳ್ಳ. ಹಾವನ್ನ ನೋಡ್ಬಿಟ್ಟಿದ್ದೇನೆ ಅದು ಹಾವಲ್ಲ, ಅದು ಹಸು ಅಂತ ಹೇಳ್ಬಿಟ್ಲು ಅಂತ ಇಟ್ಕೊಳ್ಳ. ಯಾಕಂದ್ರೆ ಶಬ್ದಗಳು ಒಂದೇ ಸಾರಿ ಎಲ್ಲವನ್ನ ಹೇಳಿದಾಗ ನಮ್ಮ ಭಾಷೆನೇ ಬಳಸಿದ್ರೆ ಅಂತ ನಾನು ಹೇಳ್ತಿಲ್ಲ, ಅಲ್ಲಿ ಬಳಸಿರುವಂತಹ ಭಾಷೆ ಅವ್ರಿಗೆ ಏನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇತ್ತು ಅದು ಸಂಪರ್ಕದಲ್ಲಿದ್ದಂಥ ಭಾಷೆ. ಆಗ ಪ್ರತಿಯೊಂದನ್ನು ಈ ರೀತಿಯಲ್ಲಿ ಇಲ್ಲ ಇದಲ್ಲ ಇದಲ್ಲ ಅದು ಅಂತೇಳಿ ಕರೆಕ್ಷನ್ ಮಾಡ್ತಾ ಇರ್ಬೇಕಾಗತ್ತೆ, ರಿಮೈಂಡ್ ಮಾಡ್ಬೇಕಾಗ್ತಾ ಇರ್ತದೆ, ನೆನಪಿಸ್ತಾ ಇರ್ಬೇಕಾಗ್ತದೆ. ಆಗಾಗ ಇದೆಲ್ಲ ಮಾಡುವಾಗ ಆ ಸುಪೀರಿಯಾರಿಟಿ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ನೀನು ಎಲ್ಲ ಗೊತ್ತಿರೋನು, ನಾನೇನು ಗೊತ್ತಿಲ್ಲದೆ ಇರೋನು ಅನ್ನುವಂತಹದ್ದೊಂದು ಬಂದ್ಬಿಡುತ್ತೆ. ಅದು ಬಂದ್ರೆ ಮಾತ್ರನೇ ಈ ಮರದ ಹತ್ರ ಉಳ್ಕೊಂಡು ಬರಕ್ ಸಾಧ್ಯ. ಏನ್ ಕಾರಣ ಅಂದ್ರೆ ನೋಡಿ, ಅವ್ರಿಗೇನು ಕೊರತೆ ಇಲ್ಲ, ತೋಟದಲ್ಲೆಲ್ಲ ಇದೆ, ಇದನ್ನ ತೋಟದಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲ ಇದೆ. ಆಮೇಲೆ ಯಥೇಚ್ಛವಾಗಿ ತಿನ್ರಿ ಅಂತ ಹೇಳಿದ್ದಾರೆ. ಶುಗರು BP ಅದು ಇದು ಬರುತ್ತೆ ಅಂತ ಏನು ಎದುರಿಸಲಿಲ್ಲ ದೇವ್ರು, ಎಲ್ಲ ತಿನ್ರಿ ಯಥೇಚ್ಛವಾಗಿ ಅಂತಾನೆ ಹೇಳ್ತಾರೆ. ಆದ್ರೆ ಈ ಅದೊಂದೇ ಹುಡ್ಕೊಂಡು ಬಂದಿದ್ದಾಳೆ ಅಂತ ಅಂದ್ಬಿಟ್ರೆ, ಆ ಮರದಲ್ಲಿ ತಿಂದ್ರೆ ಹೇಗಿದೆ, ಆ ಹಣ್ಣು ಹೇಗಿದೆ, ಆ ಹಣ್ಣಿನ ಒಂದು ರುಚಿಗಳು ಹೇಗಿದೆ, ಅದನ್ನ ತಿಂದ ಮೇಲೆ ಆಗುವಂತಹ ಪರಿಣಾಮಗಳೇನಾಗಬಹುದು, ಅದನ್ನ ತಿಂದೇ ಇದ್ರೆ ಏನ್ ನಮ್ಗೆ ನಷ್ಟ ಆಗಬಹುದು, ಅಥವಾ ಅದ್ರ ಬಗ್ಗೆ ಆದಾಮನಿಗೆ ಗೊತ್ತಿಲ್ಲದೆ ಇರುವಾಗ ಆದಾಮನಿಗೆ ತಂದು ಅದನ್ನ ಕೊಟ್ಬಿಟ್ಟು, ಏನ್ರಿ ನೀನ್ ನೋಡು ಇಷ್ಟ ದಿನ ಸುಮ್ಮನೆ ಇದ್ದೆ, ನೀನು ಏನು ಗೊತ್ತಿಲ್ಲದೆ ಇದ್ದೆ, ಇದ್ರ ಬಗ್ಗೆ ನಾಲೆಡ್ಜು ಎಲ್ಲ ಹೇಳ್ಬಿಡ್ತೀಯ ನೀನು, ಏದನ್ನಲ್ಲಿರುವಂತ ಎಲ್ಲ ಪ್ರಾಣಿಗಳ ಬಗ್ಗೆ ನಿನ್ಗೆ ಗೊತ್ತು, ಎಲ್ಲ ಹಣ್ಣು ಹಂಪಲು ನಿನಗೆ ಗೊತ್ತು, ಯಾಕಂದ್ರೆ ಮೊದಲು ನೀನೇ ಉಂಟು ಮಾಡ್ದವು, ನೀನೇನ ಉಂಟು ಮಾಡಿದ್ದೇವೆ, ನಿನಗೆ ಫಸ್ಟ್ ತಿಳಿಸ್ಬಿಟ್ಟಿದ್ರೆ, ಆದ್ರೆ ಇದೊಂದು ಮಾತ್ರ ನಿನ್ಗೆ ಗೊತ್ತಿಲ್ಲ ನೋಡು ಅಂತೇಳಿ ಯಾವುದೋ ಒಂದನ್ನ ಅವನಿಗೆ ಈಕ್ವಾಲಿಟಿಯಲ್ಲಿ ಬರಲೇಬೇಕು, ನಾಲೆಡ್ಜ್ ಅಲ್ಲಿ ಅವನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಸ್ವಲ್ಪ ಇದು ಮಾಡಲೇಬೇಕು. ಇದು ಈ ಕಾಂಪಿಟೇಟಿವ್ ಸ್ಪಿರಿಟ್ ಆದಾಮನ ಕಾಲದಿಂದ ಇವತ್ತಿನ ತನಕಲೂ ಇದೆ. ಇವತ್ತು ಪ್ರಪಂಚದ ಎಲ್ಲಾ ದೇಶಗಳು ಹೆಣ್ಣು ಅಬಲೆಯಲ್ಲ ಅವಳು ಸಬಲೆ ಅಂತ ಹೇಳ್ಬಿಟ್ಟು ಈಕ್ವಾಲಿಟಿಗೆ ಈಗಲೂ ಫೈಟ್ಸ್ ಮಾಡ್ತಾನೆ ಇದಾವೆ. ಈಗಲೂ ಆ ಕಾಂಪಿಟೇಟಿವ್ ಸ್ಪಿರಿಟ್ ಹಂಗೆ ಇದೆ. ಏದೇನ್ ತೋಟದಲ್ಲಿ ಆರಂಭವಾದಂತಹ ಕಾಂಪಿಟೇಟಿವ್ ಸ್ಪಿರಿಟ್, ಆ ಸ್ಪರ್ಧಾತ್ಮಕವಾದಂತಹ ಮನೋಭಾವ ಈಗಲೂ ಅವಳೊಂದು ಸ್ಪರ್ಧಿಯಾಗೇನೆ ಇರ್ತಾಳೆ. ಗಂಡಸಿಗಿಂತ ನಾನೇನು ಕಡಿಮೆ ಇಲ್ಲ ಅಂತ. ಆಕ್ಚುಲಿ ಕಡಿಮೆ ಜಾಸ್ತಿ ಅಂತ ದೇವರು ಮಾಡಲೇ ಇಲ್ಲ. ಅವಳ ಸ್ಥಾನದಲ್ಲಿ ಅವಳು ತುಂಬಾ ಶ್ರೇಷ್ಠಳು. ಸ್ತ್ರೀ ಪಾತ್ರಕ್ಕೆ ತುಂಬಾ ತನ್ನದೇ ಆದಂತಹ ಬೆಲೆ ಇದೆ, ಸ್ಥಾನ ಮಾನಗಳು ಗೌರವಗಳು ಮತ್ತು ಪ್ರತ್ಯೇಕತೆ, ಯೂನಿಕ್ನೆಸ್ ಇದೆ. ಅದೇ ತರ ಪುರುಷನಿಗೆ ಇಲ್ಲಿ ಯಾರು ಹೆಚ್ಚು ಕಡಿಮೆ ಯಾರು ಇಲ್ಲ, ದೇವ್ರ ಕಣ್ಣಲ್ಲಿ ಇಲ್ಲ. ದೇವರು ಸೃಷ್ಟಿ ಮಾಡುವಾಗ ಸರ್ವಶಕ್ತನಾದ ದೇವರು ಮಾಡುವ ಕೆಲಸದಲ್ಲಿ ಯಾವ ಕುಂದು ಇಲ್ಲ ಅಂತ ಓದ್ತೀವಿ ನಾವು. ಧರ್ಮೋಪದೇಶ ಕಂಡ 32:4 ಓದ್ತೀವಿ. ಯಾವುದೇ ಕುಂದಿಲ್ಲ ದೇವರು ಮಾಡೋಂಥ ಕೆಲಸದಲ್ಲಿ. ಹಾಗಾದ್ರೆ ಹೆಣ್ಣನ್ನು ಕಮ್ಮಿಯಾಗಿ ಗಂಡನ ಜಾಸ್ತಿಯಾಗಿ ಈ ತರ ಮಾಡಲಿಲ್ಲ ದೇವರು. ಬಟ್ ಈಗ ಬಂದಿರೋಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಹೋಗಿ ಆ ಮರದಲ್ಲಿ ನೋಡ್ತಾ ಇದ್ದಾಳೆ, ಆ ಹಣ್ಣನ್ನು ಹೆಂಗನ ತಿನ್ಬಿಟ್ಟು ಏನ್ ಮಾಡೋಣ ಅಂತಂದ್ರೆ ಅದರ ರುಚಿಯನ್ನ ಹೇಳೋಣ ಅಥವಾ ತಿಳ್ಕೊಳ್ಳೋಣ, ಹೇಗಿದೆ ಎಕ್ಸ್ಪ್ಲೋರ್ ಮಾಡೋಣ, ಅದು ಕ್ಯೂರಿಯಾಸಿಟಿ. ಆಗೇನಾಯ್ತು, ಸಂದರ್ಭ ಕಾಯ್ತಿದ್ದಂತಹ ಈ ಒಂದು ಸರ್ಪ ಏನ್ ಮಾಡ್ತು, ಹೋಗಿದ್ದೇನೆ ಮಾತನಾಡ್ತು. ಮೊದಲು ಪ್ರಶ್ನೆ ನೋಡಿ, ನಿಮಗೆ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನಪ್ಪಾ ಅಂದ್ರೆ, ಈ ಭೂಲೋಕದಲ್ಲಿ ಇರುವ ಎಲ್ಲಾ ಭಾಷೆಗಳಲ್ಲೂ ಯಾವುದೇ ವಿಷಯಗಳನ್ನ ಪ್ರಶ್ನೆ ಅಂತ ಬರೆದು ಬಿಟ್ಟು ಆ ಪ್ರಶ್ನೆಗೆ ಕೊನೆಯಲ್ಲಿ ಒಂದು ಹಾವಿನ ಮಾರ್ಕನ್ನೇ ಸಿಂಬಲ್ ಆಫ್ ಕ್ವಶನ್ ಆಗಿ ಹಾಕ್ತೀವಿ. ಪ್ರಶ್ನೆಯ ಚಿಹ್ನೆ ಅಂತ ನಾವು ಹಾಕುವಂಥದ್ದು ಅದು ಹಾವಿನ ಎಡೆ ರೀತಿಯಲ್ಲೇ ಬರೋಂಥದ್ದು. ಅದನ್ನೇ ಸಿಂಬಲ್ ಆಗಿ ಯಾಕೆ ಎಲ್ಲ ಭಾಷೆಗಳು, ಒಂದೊಂದು ಭಾಷೆಗಳಲ್ಲಿ ಬೇರೆ ಬೇರೆ ಇರ್ಬೇಕು. ಈಗ ನೋಡಿ, ನಂಬರ್ಸ್ ಕೂಡ ನ್ಯೂಮೆರಿಕಲ್ಸ್, ಅರೇಬಿಕ್ ನ್ಯೂಮೆರಿಕಲ್ಸ್ ಅಂತ ಬೇರೆ ಇದಾವೆ, ಏನ್ರಿ ರಷ್ಯನ್ ನ್ಯೂಮೆರಿಕಲ್ಸ್ ಅಂತ ಬೇರೆ ಇದಾವೆ, ಲ್ಯಾಟಿನ್ ಅಲ್ಲೂ ಇದಾವೆ. ನಮ್ಮ ಇಂಡಿಯನ್ದು ಕೆಲವು ನಮ್ದೇ ಲ್ಯಾಂಗ್ವೇಜಸ್ ಗಳಲ್ಲಿ ನಮ್ದೇ ನ್ಯೂಮೆರಿಕಲ್ಸ್ ಬೇರೆ ಬೇರೆ ಇದೆ. ಈಗ ಕನ್ನಡದ್ದೇ ಸಪರೇಟ್ ನ್ಯೂಮೆರಿಕಲ್ಸ್ ಇದೆ. ಆತರ ಎಲ್ಲ ನಂಬರ್ಸ್ ಇರ್ಬೋದು, ಲೆಟರ್ಸ್ ಇರ್ಬೋದು, ಬೇರೆ ಬೇರೆ ಸಿಂಬಲ್ಸ್ ಇರ್ಬೋದು, ಎಲ್ಲ ಬೇರೆ ಬೇರೆ ಇದಾವೆ. ಬಟ್ ಕ್ವಶನ್ ಮಾರ್ಕ್ ಮಾತ್ರ ಅದೊಂದನ್ನೇ ಎಲ್ಲಾ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ಕಾರಣ, ಭೂಲೋಕದಲ್ಲಿ ಪ್ರಪ್ರಥಮ ಪ್ರಶ್ನೆ ಮನುಷ್ಯರಿಗೆ ಕೇಳಿದ್ದು ಸರ್ಪ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲ ಭಾಷೆಗಳು ಸರ್ಪದ ಚಿಹ್ನೆಯನ್ನೇ ಬಳಸ್ತವೆ. ಹಾಗ ಈ ಸರ್ಪ ಟ್ರಿಕ್ಕಿಯಾಗಿ ಕೇಳಿರುವಂತಹ ಪ್ರಶ್ನೆ ಹೇಗಿತ್ತಂತಂದ್ರೆ,
ಆಕೆ ಎಲ್ಲ ವಿಷಯಗಳನ್ನ ಹೇಳುವಾಗ ಲಾಸ್ಟಲ್ಲಿ ನೋಡಮ್ಮ ಈ ತಿನ್ಬಿಟ್ರೆ ನಿನ್ ಕಣ್ ತೆಗೆದು ಬಿಡುತ್ತೆ, ನಿನ್ಗೆ ಜ್ಞಾನ ಬಂದ್ಬಿಡ್ತದೆ, ದೇವ್ರ ತರ ಆಗ್ಬಿಡ್ತೀಯ ನೀನ್, ಅಂದ್ರೆ ಎಲ್ಲಾ ತಿಳುವಳಿಕೆಗಳು ನಿನಗೀಗ ಸಿಕ್ಬಿಡುತ್ತೆ ದೇವ್ರ ತರ ಅಂತ ಅಂದ್ಬಿಡುವಾಗ ಈ ಅಮ್ಮನಿಗೆ ಅದೇ ಬೇಕಿತ್ತು. ಈ ಆದಾಮನಿಗಿಂತ ನಾನು ಮೇಲೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನನಗೂ ಒಂದ್ ಸ್ವಲ್ಪ ಗೊತ್ತಿದೆ ಅಂತ ನಾನು ತಿಳ್ಕೊಳ್ಬೇಕು. ಈ ಕಾಂಪಿಟೇಷನ್ ಬಂದೇ ಬರುತ್ತೆ ಮನೇಲಿ. ಸೊ ಆಗ ಈಕೆ ಏನ್ ಮಾಡ್ತಾಳೆ, ಹೌದಾ ಅದು ಸಿಕ್ಕುತ್ತಾ ಅಂತ ಹೇಳಿದ್ದೀನಿ, ಗಂಡನ ಕೇಳ್ಬಿಟ್ಟು ತಿನ್ನೋಣ ಅಂತ ತಿಂದಿಲ್ಲ, ತಿಂದ್ಬಿಟ್ಟು ಹೋಗಿ ಗಂಡನ ಕೊಡ್ತಾಳೆ ನೋಡಿ, ಅಷ್ಟೇ ತಿನ್ಬಿಡ್ತಾಳೆ. ಯಾಕಂದ್ರೆ ಅವ್ನು ಅದಕ್ಕೂ ಬೇಡ ಅಂದ್ಬಿಡ್ತಾನೆ ಮೊದಲೇ. ಎಷ್ಟು ಸಾರಿ ಈ ತರ ಪ್ರಯತ್ನ ಪಟ್ಟಿರ್ತಾಳೋ, ಎಷ್ಟು ಸಾರಿ ಹೋಗಿ ಏನೋ ಮಾಡೋಣ ಅಂತ ನೋಡುವಾಗ ಅವನು ಬೇಡ ಬೇಡ ದೇವ್ರು ಹೇಳಿದಾರೆ ಸುಮ್ಮನೆ ತೆಪ್ಪಗಿರಿ ಬಾಯಿ ಮುಚ್ಕೊಂಡು ಅಂತ ಹೇಳಿ ಕಂಟ್ರೋಲ್ ಮಾಡಿರ್ಬೋದು. ಬಟ್ ಈ ಅಟೆಂಪ್ಟ್ ಹೆಂಗಿತ್ತು ಅಂತಂದ್ಬಿಟ್ರೆ, ಯಾರೋ ಒಬ್ರು ನೀನ್ ಏನ್ ಹುಡ್ತಾ ಇದ್ದೆ ಅದು ಸಿಕ್ಕುತ್ತೆ ಅಂತಂದ್ರೆ, ರೋಗಿ ಬಯಸಿದ ಹಾಲನ್ನ ವೈದ್ಯರು ಹೇಳಿದ್ದೆ ಹಾಲ್ವನ್ನ ತಿನ್ನತ್ತ ಅಂತ ಹೇಳಿದೆ, ಸೀದಾ ತಗೊಂಡು ತಿನ್ಬಿಡ್ತಾಳೆ ಫಸ್ಟ್. ಅದನ್ನ ಹೇಳಿದ್ರೆ ಸ್ಟಾಪ್ ಮಾಡ್ತಾನೆ. ತಿಂದಿದ್ದಾಯ್ತು, ತಿಂದ ಮೇಲೆ ಈಗ ಏನೂ ಆಗ್ಲಿಲ್ಲ ಆಕೆಗೆ, ಏನೋ ಮರಣ ಅನ್ನೋದೇನೋ ಬರ್ತದೆ, ಸತ್ತೋಗ್ಬಿಡ್ತೀಯ ತಿಂದದಿನೇ ನೀನು ಅಂತ ಅಂದ್ಬಿಡುವಾಗ ಏನೂ ಆಗ್ಲೇ ಇಲ್ಲ. ಸೊ ಏನ್ ಮಾಡ್ತಾಳ ಅಂದ್ರೆ, ಅವಾಗ ಸರಿ ನೋಡಿದ್ದೇನೆ ಏನಿದು, ನಾನು ಸತ್ತು ಹೋಗ್ಲಿಲ್ಲ, ನನಗೇನು ಪ್ರಾಣಾಪಾಯನೂ ಆಗ್ಲಿಲ್ಲ, ನೀವು ನೋಡಿದ್ರೆ ಈ ತರ ಹೇಳ್ಬಿಟ್ಟಿದ್ನಲ್ಲ, ಅವನಿಗೆ ದೇವ್ರು ನಿಜವಾಗ್ಲೂ ಹೇಳಿದಾರ ಇದನ್ನ, ಇದು ನಿಜಾನ ಸುಳ್ಳ ಇವನು ಹೇಳಿದ್ದು, ವಾಸ್ತವದಲ್ಲಿ ನನಗೇನು ಆಗ್ಲಿಲ್ವಲ್ಲ, ಸೀದಾ ತಗೊಂಡೋಗಿ ಕೊಟ್ಬಿಟ್ಟು ನೋಡಿ ಅಂತ ಕೆಲಸ ಆಯ್ತು, ನೀನ್ ತಿಂದೇ ಇಲ್ಲ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ನೋಡೋದಿಕ್ಕಿದು ರಮ್ಯವಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋದಿಕ್ಕಿದು ರಮ್ಯವಾಗಿದೆ, ಜ್ಞಾನೋದಯಕ್ಕಿದು ಹೆಂಗಿದೆ ಅಂತಂದ್ರೆ ಅಪೇಕ್ಷಿಸತಕ್ಕಂಥದ್ದು ಎಲ್ಲ ಜ್ಞಾನೋದಯ ಮೂಡ್ಬಿಡುತ್ತೆ ಈ ಹಣ್ಣು ತಿಂದ್ರೆ, ಅಂತ ಜ್ಞಾನೋದಯಕ್ಕಿದು ಅಪೇಕ್ಷಿಸತಕ್ಕಂಥದ್ದಾಗಿದೆ. ಸೊ ಈ ರೀತಿ ಆಕರ್ಷಣೀಯವಾಗಿರುವಂತಹ ರಮ್ಯವಾಗಿರುವಂತಹ ಊಟಕ್ಕೆ ಅನುಕೂಲವಾಗಿದೆ ಇದು, ಇದನ್ನು ತಿಂದ್ರೆ ಏನು ಸಮಸ್ಯೆ ಆಗಿಲ್ಲ. ಸೊ ಆಗ ಒಂದು ಆಫ್ಟರ್ ಆಲ್ ಒಂದು ಆಪಲ್ ಅಂತ ಇಟ್ಕೊಳ್ಳೋಣ, ಹಣ್ಣು ಬೇರೆ ಏನೋ ಒಂದು ವಿಷದ ಹಣ್ಣಲ್ಲ ಅದು, ಒಂದು ಆಪಲ್ ರೀತಿಯಲ್ಲಿರುವಂತಹ ಏನೋ ಒಂದು ಒಳ್ಳೆ ಹಣ್ಣು ಅಷ್ಟೇ ಬಿಟ್ಟರೆ ದೇವ್ರು ಆ ಹಣ್ಣಲ್ಲೂ ಏನು ಕೆಟ್ಟದಿಟ್ಟಿಲ್ಲ. ಪ್ರಾಬ್ಲಮ್ ಇರೋಂಥದ್ದು ಪಾಪ ಅಂತ ಕನ್ಸಿಡರ್ ಆಗೋದು ಏನಂದ್ರೆ, ಆಜ್ಞೆಯ ಅತಿಕ್ರಮವೇ ಪಾಪ, ನೀತಿಗೆ ವಿರುದ್ಧವಾದದ್ದು ಪಾಪ. ನೀತಿ ಏನೋ ತಿನ್ಬೇಡ, ತಿಂದ್ಬಿಟ್ರೆ ಅದು ಬೇಕರಿಯಲ್ಲಿ ಮಾಡಿರೋ ಕೇಕ್ ತಿನ್ಲಿ, ಸ್ವೀಟ್ ತಿನ್ಲಿ, ಏನೇ ತಿನ್ಲಿ, ತಿನ್ಬೇಡ ಅಂತ ಹೇಳಿದ್ದನ್ನ ತಿಂದಿರೋದು ಪಾಪ ಆಗ್ತದೆ ವಿನಃ ತಿಂದಿರುವಂತ ಕೇಕಿಂದ ಏನೋ ವಿಷ ಆಗ್ಬಿಡ್ತು ನಿನ್ನೊಳಗಡೆ ಅಂತ ದೇವರಲ್ಲಿ ಇರಲಿಲ್ಲ. ಆ ಹಣ್ಣು ಯಾವುದೋ ಒಂದು ಹಣ್ಣು ತಿನ್ಬೇಡ ಅಂತ ಅಷ್ಟೇ ಹೇಳಿದ್ದು. ಸೊ ಹಾಗಾಗಿ ಈ ಹಣ್ಣನ್ನ ಏನ್ ಮಾಡ್ಬಿಡ್ತಾಳೆ, ತಗೊಂಡು ತಿಂದ್ಬಿಡ್ತಾಳೆ, ಗಂಡನಿಗೆ ಕೊಟ್ಟು ಅವನು ಇವಾಗ ಹೇಗ್ ತಿಂದ ಅವನು ಅಂತ ನೋಡಿದ್ರೆ, ನಮಗೆ ಪೌಲ್ರು ತಿಮೋತಿ ಪತ್ರಿಕೆಯಲ್ಲಿ 2:12-13 ಹೇಳ್ತಾರೆ, ಅವಳು ಬೇಕಂತ ಅವಳು ತಿನ್ಲಿಲ್ಲ, ವಂಚನೆಗೊಳ ಬಿದ್ದು ತಿನ್ಬಿಟ್ಲು ಅವಳು ಕೂಡ, ಆದ್ರೆ ಆದಾಮನು ಮಾತ್ರ ಅವನು ಬೇಕಂತಾನೆ ತಿಂದ್ಬಿಟ್ಟ. ಸೊ ಯಾಕಪ್ಪ ಬೇಕಂತ ತಿಂದ್ಬಿಟ್ಟ, ಅವನೆಲ್ಲ ಮೊದಲು ದ್ರೋಹಿ ಆಗಿದ್ದ ಅವಳೇ, ಆದ್ರೆ ಇವನ್ ಬೇಕಂತ ಹೆಂಗ್ ತಿಂದ್ಬಿಡ್ತಾನಂತಂದ್ರೆ, ಮೊದಲು ಒಂಟಿಯಾಗಿದ್ದಂತಹ ಜೀವನ ಅವನಿಗೆ ಗೊತ್ತಿರು, ಅಯ್ಯೋ ಅವಳಿಲ್ದೇ ಇರುವಾಗ ನಾನು ಹೆಂಗಿದ್ದೆ ಅಂತಂದ್ರೆ ಒಬ್ಬನೇ ಇದ್ದೆ, ಅದು ತುಂಬಾ ಭಯಂಕರವಾಗಿದೆ, ಆ ಒಂಟಿತನ, ಆ ಲೋನ್ಲಿನೆಸ್ ಕಾಡ್ತಾ ಇದ್ರೆ ಅದು ಆತರ ಬದುಕಕ್ಕಾಗಲ್ಲ ಮನುಷ್ಯ. ಅದಕ್ಕೆ ಅವನು ಏನು ಯೋಚನೆ ಮಾಡ್ತಾನೆ, ಬೇಡ ಕೆಲಸ ಮಾಡೋಣ, ಅವಳಿಗೆ ಏನಾಗ್ತದೋ ಅದು ನನಗೂ ಆಗ್ಲಿ, ಅವಳು ಸತ್ತೋಗ್ತಾರೆ ಅದು ನನಗೂ ಆಗ್ಲಿ ಅಂತ ಹೇಳ್ಬಿಟ್ಟಿದ್ದೇನೆ, ಅದನ್ನ ತಗೊಂಡು ತಿನ್ಬಿಟ್ಟು ಇಬ್ರು ತಿನ್ಬಿಟ್ರೆ ಇಬ್ರಿಗೂ ಏನು ಸಂಭವಿಸ್ಲೇ ಇಲ್ಲ. ಆದ್ರೆ ಆ ಸತೋಕ್ತಿ ಅಂತ ಹೇಳಿದ್ದು ದೇವರ ಸಂಪರ್ಕದಿಂದ, ದೇವರ ಐಕ್ಯತೆಯಿಂದ, ದೇವರ ಸಹವಾಸದಿಂದ ದೂರ ಹೋಗ್ತೀಯಾ ಅನ್ನುವಂತಹ ಅರ್ಥ. ಅದನ್ನೇ ಯೇಸು ಕ್ರಿಸ್ತರು ಲೂಕ 9:59 ಹೇಳ್ತಾರೆ, 9:60 ಹೇಳ್ತಾರೆ, ಸತ್ತು ಹೋಗಿರುವವರನ್ನ ಊತ ಹಾಕ್ಲಿ, ನೀನ್ ಬಂದು ನನ್ನ ಫಾಲೋ ಮಾಡಯ್ಯ ಅಂತ. ಲೆಟ್ ದ ಡೆಡ್ ಬರಿ ದ ಡೆಡ್. ಅವ್ರು ಆಲ್ರೆಡಿ ಸತ್ತೋಗಿದಾರೆ, ಹೋಗ್ತವ್ರು, ದೇವರಿಂದ ದೂರ ಆಗೋಗ್ಬಿಟ್ಟಿದ್ದಾರೆ ಅವರು. ಯಾವಾಗ ಸಾಯ್ಬೇಕು ಅಂತೇಳಿ ಅವ್ರ ಮೇಲೆ ಡೆತ್ ಸೆಂಟೆನ್ಸ್ ಆಗ್ಬಿಟ್ಟಿದೆ, ಸಾಯ್ಬೇಕೆಂಬಂತಹ ನ್ಯಾಯಾಲಯದ ತೀರ್ಪು ಅವ್ರ ಮೇಲೆ ಯಾವಾಗ ಬೇಕಾದ್ರೆ ಸಾಯ್ಬೋದು ಅವ್ರು. ಸೊ ದೇವರ ಲೆಕ್ಕದಲ್ಲಿ, ದೇವರ ದೃಷ್ಟಿಯಲ್ಲೇ ಸತ್ತೋಗಿರೋ ಅಂತವರು ಆಗಿರೋದ್ರಿಂದ ದೇವ್ರೇನ್ ಮಾಡ್ತಾರೆ, ನಾನು ಹೇಳಿದ್ನೆಲ್ಲ ಸಾಯ್ತೀರ ಅಂತ, ಸೊ ಗೆಟ್ ಔಟ್ ಫ್ರಮ್ ದಿ ಈಡನ್ ಗಾರ್ಡನ್ ಅಂತೇಳಿ ಏದೆನ್ ತೋಟದಿಂದ ಆಚೆಗೆ ತಳ್ಬಿಡ್ತಾರೆ. ಈಗ ನಮ್ಗೆ ಇಲ್ಲೊಂದು ಪ್ರಶ್ನೆ ಇಲ್ಲಿ ಬಂದಿರುತ್ತೆ, ಏನಪ್ಪಾ ಅಂತಂದ್ಬಿಟ್ರೆ, ಆಚೆಗೆ ಬಂದ ಕೂಡ್ಲೆ ಶಾಪ ಕೊಡುವಾಗ ದೇವ್ರೇನ್ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ರೆ, ಶಾಪ ಮೊದಲು ಯಾರು ಕೊಡ್ತಾರೆ ಅಂತ ನೋಡಿದ್ರೆ, ನೀನ್ ಹೆಂಡತಿ ಮಾತನ್ನ ಕೇಳಿ ನೀನ್ ತಿಂದಲ್ಲ ಬಾಯಿಲ್ಲ ಅದಾಮ್, ಏನೋ ಮಾಡಿದೆ ನೀನು ಅಂತೇಳಿ ಅವನಿಗೆ ಕೇಳ್ತಾರೆ. ಆಕ್ಚುಲಿ ಅವನು ಥರ್ಡ್ ಪರ್ಸನ್, ಫಸ್ಟ್ ಯಾಮಾರಿಸಿದ್ದು ಹಾವು, ತಿಂದಿದ್ದು ಅವಳು. ಇವ್ರಿಬ್ಬರಿಗೋಸ್ಕರ ಏನೋ ಮಾಡ್ಕೊಂಡು ನಾನು ಅದು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಪ ವಿಕ್ಟಿಮ್ ಆಗಿದ್ದವನು, ಬಲಿ ಪಶುವಾದವನು ಆದಾಮ, ಅವನ್ನೇ ಫಸ್ಟ್ ಇಟ್ಕೊಂತಾರೆ ಬಲಿ ಪಶುವನ್ನ. ಮಿಸ್ಟೇಕ್ ಅಲ್ವೇ ಅಲ್ಲ ಅವಂದು, ಅವನ್ನ ಹೇಳ್ಕೊಂಡು ಬಂದು ಏನೋ ನಾನು ತಿನ್ಬೇಡ ಅಂತ ಹೇಳಿದ್ರು, ಅದನ್ನ ತಿಂದ್ಬಿಟ್ಟಿದ್ಯೇನೋ ನೀನು, ಬಾಯಿಲಿ ಯಾಕೆ ತಿಂದೆ ನೀನು ಕೇಳ್ಬಿಡುವಾಗ ಅವನು ಇರೋದಿದ್ದಂಗೆ ಹೇಳ್ತಾನೆ, ಸ್ವಾಮಿ ನಾನ್ ತಿಂದಿಲ್ಲ, ಆ ಅಮ್ಮ ಕೊಟ್ಟಿದ್ಲು ಅಂತ ಹೇಳುವಾಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಅಮ್ಮನ ಮೇಲೇನು ಹಾಕದ್ ಬೇಡ, ದೇವ್ರ ಮೇಲೇನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು, ನೀನ್ ಕೊಟ್ಟಲ್ಲ ಹುಡುಗಿ, ಆ ಹುಡುಗಿ ಕೊಟ್ಲು ಅಂದ್ಬಿಡ್ತಾರೆ. ಸೊ ಅವಳ ಮೇಲೇನು 100% ತಪ್ಪೋಗ್ಬಾರ್ದು, ನೀನು ಮಾಡ್ಕೊಟ್ಟಿದ್ಯಲ್ಲ ಅವಳನ್ನ, ಸೊ ಅವಳು ಕೊಟ್ಲು ಅನ್ನುವಾಗ ನೀನು ಕೂಡ ಪಾತ್ರಧಾರಿನೇ ಇದ್ರಲ್ಲಿ ಏನಂತ ಅರ್ಥ ಬರ್ಬೇಕಲ್ಲಿ.
ಸರಿ ಆಯ್ತಾ, ಓಕೆ ಇರ್ಲಿ. ಅವಳನ್ನ ಕರೆದ್ಬಿಟ್ಟು ಯಾಕೆ ನೀನ್ ಯಾಕೆ ತಿಂದೆ ಅಂತ ಅಂದ್ಬಿಟ್ರೆ, ನಾನು ತಿಂದಿಲ್ಲ, ಹಾವು ವಂಚಿಸ್ಬಿಡ್ತು ನನ್ನನ್ನ. ಈಗ ಹಾವು ಹೆಂಗ್ ವಂಚಿಸಕ್ಕಾಗತ್ತೆ ನೇರವಾಗಿ? ಯಾಕಂದ್ರೆ ನಮ್ಗೆ ನೋಡ್ತೀವಿ ಯಾಕೋಬ 1:13-14 ದೇವರು ಕೆಟ್ಟದಕ್ಕೆ ಏನ್ ಮಾಡಲ್ಲ ಅಂತಂದ್ರೆ ಪಾಪ ಮಾಡುವಂತ ಪ್ರೇರೇಪಿಸಲ್ಲ, ಶೋಧನೆಯನ್ನು ಅನುಮತಿಸ್ತಾರೆ ದೇವರು. ಶೋಧನೆ ಆಗುತ್ತಲೇ ಅದರಿಂದ ತಪ್ಪಿಸ್ಕೊಳ್ಳೋ ಮಾರ್ಗನೂ ಮಾಡ್ತಾರೆ, ಶೋಧನೆಯನ್ನು ಕೊಡ್ತಾರೆ ದೇವರು, ತಪ್ಪಿಸ್ಕೊಳ್ಳೋ ಮಾರ್ಗನೂ ಕೊಡ್ತಾರೆ. ಆದ್ರೆ ಪಾಪ ಮಾಡ್ಲಿ ಅಂತಲ್ಲ, ಪಾಸ್ ಆಗ್ಲಿ ಈ ಟೆಸ್ಟ್ ಅಂತ, ಶೋಧನೆನ ಜಯಿಸ್ಲಿ ಅಂತ ಹೇಳ್ಬಿಟ್ಟು ದೇವರು ಅನುಮತಿಯನ್ನ ಮಾಡ್ತಾರೆ. ಆದರೆ ಪಾಪ ಮಾಡುವಾಗ ಪ್ರತಿಯೊಬ್ಬನು ತನ್ನೊಳಗಿರುವ ಆಶಾಪಾಶದಿಂದ ಮರಳುಗೊಂಡು ಎಳೆಯಲ್ಪಟ್ಟವನಾಗಿ ಅವನು ಪಾಪ ಮಾಡ್ತಾನೆ. ಸೊ ಪಾಪ ಆಶೆಯ ಬಸರಾಗಿ ಪಾಪವನ್ನು ನಡೀತದೆ, ಪಾಪ ತುಂಬಾ ಬೆಳೆದು ಮರಣವನ್ನು ನಡೆದು ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ತನ್ನೊಳಗೆ ಏನೋ ಆಶಾಪಾಶ ಬಂದಿರಬೇಕು, ಅವಳಿಗೆ ಬಂದಂತ ಆಶಾಪಾಶ. ಸೊ ಅವಳ ಮನಸ್ಸಲ್ಲಿ ಬಂದಂತಹ ಆಶೆಗಳೇನಿತ್ತು ಅದಕ್ಕೆ ಆ ಮರದ ಬಂದಾಗ ಒಂದು ಸಪೋರ್ಟಿಂಗ್ ರೋಲ್ ಹಾವು ಪ್ಲೇ ಮಾಡಿತ್ತು. ಹಾಗಾದ್ರೆ ಶಾಪ ಅವಳನ್ನ ಮೊದಲು ಕೊಡಬಹುದು, ಅಥವಾ ಅವಳನ್ನು ಯಾಮಾರಿಸಿ ತಿನ್ನುವಂತಂದು ಎನ್ಕರೇಜ್ ಮಾಡದಂತ ಹಾವು ಕೊಡಬಹುದು. ಯಾಕೆ ಆದಾಮನ್ ಕೊಟ್ರು ಶಾಪ? ಆದಿಕಾಂಡ 3:14-19 ತನಕ ದಯವಿಟ್ಟು ನೀವು ಗಮನಿಸ್ಕೊಳ್ಳಿ, ಒಂದೊಂದೇ ವಚನಗಳನ್ನ ನನಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಓದಿ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವೆ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಸೊ ಈ ವಚನಗಳಲ್ಲಿ ಏನ್ ಮಾಡ್ಬಿಡ್ತಾರೆ, ಸ್ಪಷ್ಟಪಡಿಸ್ಬಿಡ್ತಾರೆ ದೇವರು ಏನಂತ. ಸರ್ಪವನ್ನ ಶಾಪ ಕೊಡುವಾಗ ಹೇಳ್ತಾರೆ, ಈ ತರ ನೀನ್ ಮಾಡ್ಬಿಟ್ಟಿದ್ಯಾ ನೋಡಿ, ಯಾಕೆ ಮಾಡ್ದೆ ಅಂತ ಸರ್ಪಕ್ಕೆ ಕೇಳಕ್ ಹೋಗಲ್ಲ. ಯಾಕೆ ಮಾಡ್ದೆ, ಅಥವಾ ನಿನ್ಗೆ ಏನ್ ಕೆಲಸ, ಇಲ್ಲಿ ಯಾಕೆ ಬಂದೆ ನೀನು, ಯಾರು ನೀನು ಇಲ್ಲಿ ಇಟ್ಟಿದ್ದು, ನೀನ್ ಸೈತಾನ ಹೆಂಗಾದೆ, ಯಾವಾಗಿಂದ ಸೈತಾನ ಆದೆ, ಏನು ಕತೆ ಹೇಳಲ್ಲ ನೋಡಿ. ಜಸ್ಟ್ ಸರ್ಪಕ್ಕೆ ಏನ್ ಕೇಳ್ತಾರೆ ಅಂತಂದ್ರೆ, ನೀನ್ ಈ ತರ ಮಾಡಿದ್ರಿಂದ ಇನ್ಮೇಲೆ ನೀನು ಹೊಟ್ಟೆಯಿಂದಾನೇ ಅರಿಬೇಕು, ಎಲ್ಲಾ ಇದರಲ್ಲಿ ನೀನು ಶಾಪಗ್ರಸ್ತವಾದಿ, ನೀನು ಹೊಟ್ಟೆಯಿಂದನೇ ಅರಿಬೇಕು, ಜೀವನ ಪರ್ಯಂತ ನೀನ್ ಮಣ್ಣೇ ತಿನ್ಬೇಕು. ಮಣ್ಣು ತಿಂದು ನೀನು ಹೊಟ್ಟೆಯಿಂದ ಹರಿದು ಕೊನೆಗೆ ಆ ಸ್ತ್ರೀ ಹಿಮ್ಮಡಿಯನ್ನ ನೀನು ಕಚ್ಚಬೇಕು. ಆ ಹಿಮ್ಮಡಿಯನ್ನ ಕಚ್ಚುವಾಗ ಅವರು ನಿನ್ನ ತಲೆಯನ್ನ ಜಜ್ಜಬೇಕು, ಈ ರೀತಿ ನಿಂದು ಸಾವು ಅಂತ ಹೇಳಿ ನೋಡಿ. ಇದು 3 ವಿಷಯಗಳು ಬಂತು. ಒಂದು ಮಣ್ಣು ತಿನ್ಬೇಕು, ಇನ್ನೊಂದು ಹೊಟ್ಟೆಯಿಂದನೇ ಅರಿಬೇಕು, ಮೂರನೇದು ಆ ಕಾಲ್ ಕಚ್ಚಿಬಿಟ್ಟು ತಲೆ ಜಜ್ಜಿಸ್ಕೊಂಡು ಸಾಯ್ಬೇಕು. ಅದು ಒಂದು ಇದಕ್ಕಾಗೋಯ್ತು. ಈ ಅಮ್ಮನಿಗೆ ಹೇಳ್ತಾರೆ, ನೋಡು ನೀನ್ ನನ್ನ ಮಾತು ಮೀರಿ ನೀನೇನ್ ಮಾಡ್ಬಿಟ್ಟಿದೀಯ, ತಿನ್ಬಿಟ್ಟಿದ್ರಿಂದ ನಿನಗೆ ಏನಾಗ್ಬಿಡ್ತದೆ ಅಂತಂದ್ರೆ ಬಹಳ ಕಷ್ಟವನ್ನ ನಾನು ಇನ್ಕ್ರೀಸ್ ಮಾಡ್ಬಿಡ್ತೀನಿ. ನಿನ್ ಕಷ್ಟ ತುಂಬಾ ಆಗ್ಬಿಡತ್ತೆ, ನಿನ್ ಜೀವನದಲ್ಲಿ ಕಷ್ಟ. ನೋಡಿ, ನಾವ್ ಇವತ್ತಿಷ್ಟೇ ಟೆಕ್ನಾಲಜಿ ತಗೊಂಬಂದ್ರು, ಏನೇ ಸೋಷಿಯಲ್ ಜಸ್ಟಿಸ್ ತಗೊಂಬಂದ್ರು, ಕಾನೂನುಗಳು ತಗೊಂಬಂದ್ರು, ಏನೇ ಮಾಡಿದ್ರು, ಸ್ತ್ರೀ ಅನುಭವಿಸುವ ಕೆಲವು ಪ್ರತ್ಯೇಕ ಕಷ್ಟಗಳಿದಾವೆ. ಆ ಕಷ್ಟಗಳನ್ನ ಮಾತ್ರ ನಿವಾರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನ ಕೈಲಿ. ಯಾಕೆ, ಅದು ಮೊದಲನೇ ನಮ್ಮ ತಾಯಿಯಾದ ಹವ್ವಳಿಂದ ಬಂದಿರತಕ್ಕಂಥದ್ದು. ಏನದು, ಅದು ಶಾಪನ ಅಂದ್ರೆ ಅದು ಆಕ್ಚುಲಿ ಶಾಪ ಅಲ್ಲ, ಆಕೆ ಮಾಡಿದ ಕೆಲಸಕ್ಕೆ, ಆಕೆಗೆ ಆಜ್ಞೆಯನ್ನು ಅತಿಕ್ರಮಿಸಿದ್ದಕ್ಕೆ ಕೊಟ್ಟಿರುವಂತಹ ಒಂದು ಫಲಿತಾಂಶ ಅಂತ ಹೇಳ್ಬೋದು, ರಿಸಲ್ಟ್ ಅದು. ಸೊ ಆ ರೀತಿಯಲ್ಲಿ ಈ ಅಮ್ಮನ್ಗೆ ಹೇಳ್ತಾರೆ. ಆಮೇಲೆ ನಿನ್ನ ಗಂಡನ ಮೇಲೆ ನಿನಗೆ ತುಂಬಾ ಆಸೆ ಇರ್ತದೆ, ಆ ಆಶೆಯ ನಿಮಿತ್ತ ಅವನೇನಾಗ್ಬಿಡ್ತಾನೆ ಅಂದ್ರೆ ನಿನಗೆ ಒಡೆಯನಾಗ್ತಾನೆ. ನೋಡಿ, ಆಶೆಯ ನಿಮಿತ್ತ ಅವನೇನಾಗ್ತಾನೆ, ನಿನ್ಗೆ ಒಡೆಯನಾಗ್ತಾನೆ, ನೀನು ಅವನ ಮೇಲೆ ಅಧಿಕಾರ ಚಲಾಯಿಸಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ರದ್ದು ಈ ರೀತಿಯಲ್ಲಿ ಮುಗೀತು. ಆಮೇಲೆ ಅವನ್ಗೆ ಹೇಳ್ತಾರೆ, ನನ್ನ ಮಾತು ಕೇಳ್ದೆ ನೀನು ತಿನ್ಬಿಟ್ಟಿದ್ಯಾ, ಒಂದ್ ಕೆಲಸ ಮಾಡ್ಬೇಕು, ನೀನ್ ಸಾಯ ತನಕ ಬೆವರಿಡ್ತಾ ದುಡಿಬೇಕು. ನೀನು ಈ ಭೂಮಿಯಲ್ಲಿ ಮುಳ್ಳು ಕಳೆಗಳು ಇದೆಲ್ಲ ಜಾಸ್ತಿ ಇರ್ತದೆ, ಈ ತರ ಬೆವರಿಟ್ಟು ನೀನು ದುಡಿದು
ಕೊನೆಗೆ ನೀನು ಮಣ್ಣಿಂದ ಬಂದಿದ್ಯಾ, ಮಣ್ಣು ಕೊಟ್ಟೋಗ್ರಿ ಅಷ್ಟೇ ಅಂತ ಹೇಳ್ಬಿಟ್ರು. ಇಲ್ಲ ದೇವ್ರೆ, ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ, ನಾನು ನರಕದಿಂದ ತಾನೇ ಬಂದಿದ್ದು, ಅದಕ್ಕೆ ನಾನು ವಾಪಸ್ ನರಕಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ಪಾಪ ಅವನು. ಯಾಕಂದ್ರೆ ದೇವ್ರು ಸುಳ್ಳು ಹೇಳ್ತಾನೆ. ನೀನ್ ಬಂದಿರೋದು ಮಣ್ಣಿಂದ, ವಾಪಸ್ ಮಣ್ಣಿಗೆ ಅಷ್ಟೇ ಹೋಗ್ತೀಯಾ ಅಂತ ಹೇಳಿದ್ರೆ ಬಿಟ್ರೆ, ನೀನನ್ನ ನರಕದ ಬೆಂಕಿಯೊಳಗಿಂದ ತೆಗೆದು ನೀನು ವಾಪಸ್ ನರಕದ ಒಳಗಡೆ ಬೆಂಕಿ ಒಳಗಡೆ ಇಟ್ಬಿಡ್ತೀನಿ ನಿನ್ನ ಅಂತ ಹೇಳಿರ್ಲಿಲ್ಲ. ನೋಡೋಣ ಬೈಬಲ್ನಲ್ಲಿ ನಾವು ವಾಕ್ಯಗಳನ್ನ ನೋಡೋಣ, ಯಾವ ರೀತಿ ಸತ್ಯವೇದ ವಚನಗಳಿದಾವೆ, ಯಾವ ರೀತಿ ಮನುಷ್ಯರು ಅವುಗಳನ್ನ ತಪ್ಪಾದ ಅರ್ಥಗಳನ್ನ ಕಲ್ಪಿಸ್ಕೊಂಡಿದ್ದಾರೆ ಮನುಷ್ಯರು ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನೋಡೋಣ. ಸೊ ಹಾಗಾದ್ರೆ ಈ ಒಂದು 3 ಜನಗಳಿಗೂ ಈಗ ಸರ್ಪವನ್ನು ಸೇರಿಸ್ಕೊಂಡು 3 ವ್ಯಕ್ತಿಗಳಿಗೂ ಈಗ ಮೂರು ವಿಷಯಗಳನ್ನ ಹೇಳ್ಕೊಂಡು ಬಂದ್ರು. ಈಗ 3 ಆಚೆಯಲ್ಲಿ ನೆರವೇರಬೇಕು. ಏದೇನ್ ತೋಟದಿಂದ ಆಚೆಗೆ ಕಳಿಸ್ಬಿಟ್ರು, ಹೋಗ ಅಲ್ಲಿ ಕಷ್ಟಪಟ್ಟು ದುಡಿ ನೀನು. ಈಗ ಆಚೆ ಬಂದಿದ್ದೇನೆ, ಕೆಲಸ ಮಾಡ್ಬೇಕು. ಇವಾಗ ಏದೇನೆಲ್ಲ ಆಗ್ಬಿಟ್ಟಿದ್ರೆ ರೆಡಿಯಾಗಿ ತೋಟದ ಹಣ್ಣುಗಳು ಅದು ಇದು ಇದ್ವು. ಬಟ್ ಇವಾಗ ಆಚೆಗೆ ಓಡಿಸ್ಬಿಟ್ಟಿರೋದ್ರಿಂದ ಅವರೇ ಹೋಗಿ ಮುಳ್ಳುಗಿಳುಗಳನ್ನೆಲ್ಲ ಓಡೋದು, ಯಾವ ಹಣ್ಣು ಹಂಪಲು ಸಿಗ್ತವೋ ಅದು ಇನ್ಫೆಕ್ಷನ್ಸ್ ಇರುತ್ತೋ, ಅಲರ್ಜಿಗಳಿರ್ತದೋ, ಅಥವಾ ತಿಂದ್ರದ್ರಿಂದ ಸಾವು ಬರ್ತದ, ಎಲ್ಲ ಟೇಸ್ಟ್ ಮಾಡಿ ನಿಧಾನಕ್ಕೆ ತಿನ್ಬೇಕು. ಯಾವುದೋ ಒಂದು ಪರವಾಗಿಲ್ಲ, ಹೊಟ್ಟೆಗೆ ಕಂಫರ್ಟ್ ಆಗಿರುತ್ತೆ, ಏನು ತೊಂದರೆ ಇಲ್ಲ, ಅಲರ್ಜಿಗಳಿಲ್ಲ, ಇನ್ಫೆಕ್ಷನ್ಸ್ ಇಲ್ಲ ಅನ್ನೋಂಥದನ್ನ ಅವನು ಜಾಸ್ತಿ ಅದನ್ನ ಬೆಳೆಸ್ಬೇಕು. ಆ ಒಂದೇ ಒಂದು ಹಣ್ಣು ಅಥವಾ ತರಕಾರಿನೋ ಅಥವಾ ಬೀಜಗಳು ಧಾನ್ಯಗಳನ್ನ ಬೆಳೆಸ್ಬೇಕು ಅಂತಂದ್ರೆ ಬೇರೆ ಆಗಿರೋಂತಹ ಕಳೆ ಗಿಡಗಳು ಅವುಗಳೆಲ್ಲ ಒಡೆದಾಕ್ಬೇಕು. ಒಡೆದು ಇದನ್ನ ಮಾತ್ರ ಬೆಳೆಸ್ಬೇಕು. ಅವಾಗ ಇವನು ತುಂಬಾ ಕಷ್ಟಪಡ್ಬೇಕಾಗ್ತದೆ. ಈಗ ನಮ್ಮ ಆದಮ್ ಹೋಗ್ಬಿಟ್ಟು ಕಷ್ಟಪಡ್ತಾ ಇದ್ದಾನೆ, ಎಲ್ಲ ಗಿಡಗಳನ್ನ ಹೊಡಿತಾ ಇದ್ದಾನೆ, ನೆಲನ ಅಗಿತಾ ಇದ್ದಾನೆ, ನಾಟಿ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅವಳು ನೋಡ್ತಾ ಇದ್ದಾಳೆ ಅಂತ ಇಟ್ಕೊಳ್ಳಿ. ಸೊ ಏನಾಗ್ತದೆ, ಅವಳಿಗೆ ನೋಡಿ 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 ಆದಾಮ್ನ ಈ ತರ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವನ ಮೇಲೆ ಆಸೆ ಇದೆ ಅಲ್ವಾ. ಮೊದಲೇ ದೇವ್ರು ಹೇಳ್ಬಿಟ್ರು ಆಸೆ ಜಾಸ್ತಿ ಆಗುತ್ತೆ ನಿನ್ ಗಂಡನ ಮೇಲೆ. ಸೊ ಇವಳ ಆಸೆಯಿಂದ ಏನ್ ಮಾಡ್ಬಿಡ್ತಾಳೆ, ಯಾಕ್ರಿ ಕಷ್ಟಪಡ್ತೀರಾ, ಒಂದ್ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ತಗೊಳ್ರಿ ಅಂತ ಅಂದ್ಲು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸುಧಾರಿಸ್ಕೋ ಸ್ವಲ್ಪ ಹೊತ್ತು. ಏನಾಗ್ಬಹುದು ಯೋಚನೆ ಮಾಡಿ. ಅವನು ಕಷ್ಟಪಡ್ತಾ ಇರೋನಿಗೆ ಹೆಂಗಾಗ್ಬಿಟ್ಟಿರ್ತಾನೆ ಮೈಂಡ್ ಅಲ್ಲಿ, ಇಷ್ಟು ದಿನ ಏದೇನ್ ತೋಟದಲ್ಲಿ ಸೀದಾ ಹಿಂಗಾಚೆ ಹಿಂಗ್ ಸುತ್ತಾಡಕ್ ಹೋದ್ರೆ ಎದ್ದಿದ ತಕ್ಷಣ ಅಲ್ಲೇ ಹಣ್ಣುಗಳು ಸಿಗ್ತಾರೆ. ಎತ್ಕೊಂಡು ಅದಾವಾಗ ತಿಂದ್ಬಿಟ್ಟು ಅದು ಬೇಜಾರಾದ್ರೆ ಇನ್ನೊಂದು, ಅದು ಬೇಜಾರಾದ್ರೆ ಇನ್ನೊಂದು, ಈ ತರ ಯಥೇಚ್ಛವಾದ ಹಣ್ಣು ಹಂಪಲುಗಳಿಂದ ತೋಟ ಕಳಕಳಿಸ್ತಾ ಇತ್ತು. ಏದನ್ ವನದಂತೆ ಕಂಗೊಳಿಸುತ್ತಿತ್ತು ಅಂತ ತುಂಬಾ ಕಡೆಗಳಲ್ಲಿ ಬೈಬಲ್ ನೋಡ್ತೀವಿ ನಾವು. ಸೊ ಏದನ್ ವನದಷ್ಟು ಕಂಗೊಳಿಸುವಂತ ಹಣ್ಣು ಹಂಪಲುಗಳನ್ನು ನೋಡ್ಕೊಂಡಿದ್ದವನು ಇಲ್ಲಿ ಬಂದು ಮಣ್ಣನ್ನ ಅಗದು ಕಳೆಗಳನ್ನ ಕಿತ್ತು ಅವ್ನು ರೆಡಿ ಮಾಡ್ತಾ ಇದ್ದಾನೆ ಅಂದ್ರೆ, ಅವನಿಗಿರೋ ಫ್ರಸ್ಟ್ರೇಷನ್ ಅಲ್ಲಿ ಅವನು ಮೂಲ ಕಾರಣಕ್ಕೆ ಯೋಚನೆ ಮಾಡ್ತಾನೆ. ಎಲ್ಲಿಂದ ಇದು ಶುರುವಾಯ್ತು, ಯಾಕೆ ನನ್ ಗತಿ ಹಿಂಗಾಯ್ತು, ಓ ಇದಾಗಿದ್ದು ನನ್ನ ಹೆಂಡತಿ ನೋಡಪ್ಪ ಮಾಡಲು ಕೆಲಸ, ಅವಳು ಈ ತರ ಮಾಡಿಲ್ಲ ಅಂತಂದಿದ್ರೆ ಈ ಕರ್ಮ ಬರ್ತಾನೆ ಇರ್ಲಿಲ್ಲ ನನಗೆ. ಇದೇ ತಲೆಯಲ್ಲಿ ಓಡ್ತಾ ಇರೋ ಟೈಮಲ್ಲಿ ಹೆಂಡತಿ ರೆಸ್ಟ್ ಮಾಡಯ್ಯ ಅಂತ ಅಂದ್ಬಿಟ್ರೆ ಹೆಂಗಾಗ್ಬೋದು ಅಂತ ಅಂದ್ರೆ, ಆ ಇರೋ ಫ್ರಸ್ಟ್ರೇಷನ್ ಅಲ್ಲ ತೆಗೆದು ಕೋಪದಲ್ಲಿ ಅವಳ ಮೇಲೆ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ. ನ್ಯಾಚುರಲ್ ಅದು. ಅದೇ ಇವತ್ತಿಗೂ ಆಗ್ತಾ ಇರೋದು. ಗಂಡ ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇರುವಾಗ ಅವನಿಗೆ ಸಪೋರ್ಟಿಂಗ್ ರೋಲ್ ಮಾಡೋದ್ ಬಿಟ್ಟು, ಅಥವಾ ಅವನಿಗೆ ಏನ್ರಿ ಏನೋ ಅಸಿಸ್ಟೆನ್ಸ್, ಕರೆಕ್ಟ್ ಅಸಿಸ್ಟೆನ್ಸ್, ಸಹಾಯಕ ಪಾತ್ರಗಳನ್ನ ಮಾಡೋದ್ ಬಿಟ್ಟು, ಯಾಕೆ ಮಾಡ್ತಾ ಇದೀಯಾ, ಎಷ್ಟು ತರ್ತಾ ಇದೆಯಾ ನೀನು, ಏನಾಗ್ತಾ ಇದೆ, ಹೆಂಗ್ ಮಾಡ್ತಾ ಇದೀಯಾ, ಎಲ್ಲಿ ಹೋಗ್ತಾ ಇದೆಯಾ, ಈ ತರ ಏನಾದ್ರೂ ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವನಿಗೆ ಮನೆ ಬಗ್ಗೆನೇ ಚಿಂತೆ ಇರ್ತದೆ, ಹೆಂಡತಿ ಬಗ್ಗೆ ಇರುತ್ತೆ, ಮಕ್ಕಳ ಬಗ್ಗೆ ಇರ್ತದೆ. ಇದೆಲ್ಲ ಬಿಟ್ಟು ಈ ತರ ಒಂದು ಚಿಂತೆ ಮಾಡಕ್ ಹೋಗ್ಬಿಟ್ರೆ ಪ್ರಶ್ನೆ ಕೇಳುವಾಗ ಕೋಪ ಬಂದ್ಬಿಡ್ತದೆ ಅವನಿಗೆ. ಕೋಪ ಬಂದ್ಬಿಟ್ಟು ಅಲ್ಲಿಂದನೇ ಶುರುವಾಗ್ತದೆ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದು, ಮೇ ಬಿ ಹೊಡ್ಕೊಳ್ಳೋಂಥದ್ದು ಕೂಡ. ಸೊ ಅವತ್ತು ಹೊಡ್ಕೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಹೊಡ್ಕೊಳ್ತಾ ಇರ್ಲಿಲ್ಲ. ಹಾಗಾದ್ರೆ ಇವತ್ತು ಹೊಡ್ಕೊಳ್ತಾ ಇದಾರೆ ಅಂತಂದ್ರೆ ಖಂಡಿತ ಅವತ್ತು ಹೊಡ್ಕೊಂಡಿದ್ದಾರೆ ಅವ್ರಿಬ್ರು. ಆಗ ಈ ತರ ಆಗ್ಬಿಡುವಾಗ ಈಗ ಅವಳಿಗೆ ಏನಾಗುತ್ತೆ ಅಂತಂದ್ರೆ, ಸಡನ್ ಆಗಿ ಡಿನೈ ಮಾಡಕ್ ಆಗಲ್ಲ. ಅವನು ನೋಡು ನಿನ್ನಿಂದಾನೇ ನನ್ನ ಲೈಫಲ್ಲಿ ಹಾಳಾಗೋಯ್ತು, ಇಲ್ಲಿ ಬಂದು ಬಿದ್ದಿದ್ದೀನಿ ನಾನೀಗ, ನೀನ್ ಈ ತರ ಮಾಡಿಲ್ಲ ಅಂತಂದ್ರೆ ಏನೇನಿಲ್ಲ ಆರಾಮಾಗಿರ್ತಿದ್ದೇನೆ, ಎಂತ ಕೆಲಸ ಮಾಡಿದೆ ಬೂರ್ಕಲ್ ನೀನು ಅಂತ ಅನ್ಬಿಟ್ಲು ಅಂತ ಇಟ್ಕೊಳ್ಳೋದು. ಅವಳಿಗೆ 1 ಸಾರಿ 2 ಸಾರಿ 3 ಸಾರಿ ಅನ್ನುವಾಗ್ಲೂ ಹೌದಲ್ವಾ, ಕರೆಕ್ಟ್ ಅಲ್ವಾ, ಯಾಕಂದ್ರೆ ನನ್ನಿಂದನೇ ಇದು ನಡೆದಿದ್ದು, ಪಾಪ ಎಷ್ಟೋ ಚೆನ್ನಾಗಿದ್ದ ಏದೇನಲ್ಲಿ ಅವನು, ನಾವಿಬ್ರು ಎಂತ ತಪ್ಪು ಮಾಡ್ಕೊಂಡ್ವಿ ಅಂತ ಇದು ಮಾಡ್ತಾಳೆ. ಯಾಕಂದ್ರೆ ಅವಳು ತಪ್ಪಿದೆ ಆಕೆ ಪಾಪ. ಬಟ್ ಒಂದು 10 ಟೈಮ್ಸ್ ಆಗ್ಬಿಡ್ತು ಅಂತ ಇಟ್ಕೊಳ್ಳೋ, 10 ಟೈಮ್ಸ್ 20 ಟೈಮ್ಸ್ ಆಗ್ಬಿಡ್ತು ಅಂತ ಇಟ್ಕೊಳ್ಳೋ. ಯಾವಾಗ್ಲೂ ಅದೇ ರಿಪೀಟ್ ಮಾಡ್ತಾ ಇದ್ದು ಬಿಟ್ರೆ 1 ಸಾರಿ 2 ಸಾರಿ 3 ಸಾರಿ 10 ಸಾರಿ ಸುಮ್ಮನೆ ಇರೋಳಿಗೆ 11ನೇ ಸಾರಿ ಅದ್ರ ಕೋಪ ಬರ್ತದೆ. ನಾನೇನೋ ಕೊಟ್ಟೆ ಅಂತ ಅಂದ್ಬಿಟ್ಟು ನಿನ್ಗೂ ಬುದ್ಧಿ ಬೇಡವಾ, ನೀನ್ ಯಾಕೆ ತಿಂದೆ, ಅಟ್ಲೀಸ್ಟ್ ನೀನ್ ತಿನ್ಬಾರ್ದಾಗಿತ್ತು, ನಾನ್ ಸಾಯ್ತಿದ್ನ ಬದುಕ್ತಿದ್ನ ಅದು ನನ್ನ ಹಣೆ ಬರ, ನೀನ್ ಯಾಕೆ ತಿಂದೆ. ಸೊ ನೀನು ತಿಂದಿದ್ಯಾ ಅಂತ ಅಂದ್ಬಿಟ್ರೆ ಒಂದೋ ನಂತರ ಸಾಯಣ ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ, ಅಥವಾ ನಿನಗೂ ಬುದ್ಧಿ ಇಲ್ಲ, ಅಥವಾ ನಿನಗೂ ಆಸೆ ಇರ್ಬೋದು, ಏನೋ ಇರ್ಬೋದು, ಸುಮ್ನೆ ಬ್ಲೇಮ್ ನನ್ನ ಮೇಲೆ ಮಾಡ್ತಾ ಇದೆಯಾ ಅಂತ ಆಕೆನೋ ರಿವರ್ಸ್ ಮಾತಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ. ಹಂಗ ಆಪ್ಷನಲ್ ಆಗಿ ಮಾತಾಡ್ಬಿಡುವಾಗ ಏನಾಗುತ್ತೆ ಅಂದ್ರೆ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ, ಗಲಾಟೆ ಆಗ್ತದೆ. ಆದ್ರೆ ಈ ಗಲಾಟೆ ಎಲ್ಲ ಎಲ್ಲಿ ಮುಕ್ತಾಯ ಆಗುತ್ತೆ ಅಂತ ಅಂದ್ಬಿಟ್ರೆ, ಗಂಡ ಹೆಂಡಿರ ಮಗಳ ಜಗಳ ಉಂಡು ಮಲಗುವ ತನಕ ಅನ್ನೋ ರೀತಿಯಲ್ಲಿ ಇವರಿಬ್ಬರಿಗೂ ಪ್ರೀತಿಯನ್ನ, ದಾಂಪತ್ಯವನ್ನ ಹಂಚ್ಕೊಳ್ಳುವಾಗ ಇದೆಲ್ಲ ಮರ್ತೋಗಿ, ತಡಿಯಪ್ಪ ಈ ದಾಂಪತ್ಯದಲ್ಲಿ ದೇವರೊಂದು ಪ್ರಾಮಿಸ್ ಮಾಡಿದಾರೆ ನಮ್ಗೆ, ನಿನಗೊಂದು ಮಗು ಹುಟ್ಟತಾನೆ ಸಂತಾನ, ಈ ಸಂತಾನ ಹೋಗಿ ಅದ್ರ ತಲೆ ಜಜ್ತಾನೆ ಅಂತ ಹೇಳಿದೆ. ನನ್ನ ಗಂಡ ಕೂಡ ಒಳ್ಳೆಯವನೇ ಪಾಪ,
ಬಟ್ ಅವನನ್ನು ಕೂಡ ನಾನು ಯಾಮಾರಿಸಿ ನಾನು ಮೋಸ ಹೋಗ್ಬಿಟ್ನಲ್ಲ. ಹಾಗಾದ್ರೆ ನನ್ನ ಮಗ ಬಂದ್ಬಿಟ್ಟು ಒಂದು ಸಂತಾನ ಬಂದು, ಈಗ ಬೇರೆ ಎಲ್ಲ ಪ್ರಾಣಿಗಳು ಅಲ್ಲಿ ಏನೇನ್ ಮಾಡ್ತಾ ಇರ್ತವೆ ಮಿಲನ ಕ್ರಿಯೆಗಳನ್ನ ಇವರು ನೋಡಿ, ಈ ರೀತಿ ನಮಗೂ ಒಂದು ಸಂತಾನ ಆಗ್ಲಿ, ಎಲ್ಲ ಪ್ರಾಣಿಗಳಿಗೂ ದೇವರು ಜೊತೆ ಜೊತೆಯಾಗಿ ಉಂಟು ಮಾಡಿದ್ದಾರೆ ಗಂಡು ಹೆಣ್ಣಾಗಿ, ನಮ್ಮನ್ನು ಅದೇ ತರ ಮಾಡಿದ್ದಾರೆ. ಹಾಗಾಗಿ ಅವುಗಳಿಗೆಲ್ಲವುಗಳು ಮರಿಗಳಾಗ್ತಾ ಇದಾವೆ. ಸೊ ನಮಗೂ ಅದೇ ತರ ಒಂದು ಮಗುವಾಗಿ ಹೋಗಿ ನಮ್ಮನ್ನ ಮೋಸ ಮಾಡಿದಂತಹ ಇಂತಹ ಒಂದು ಘೋರವಾದ ಪರಿಸ್ಥಿತಿಗೆ ಮನುಷ್ಯರನ್ನು ತಳ್ಳಿದಂತಹ ಆ ಈ ರೀತಿಯಲ್ಲಿ ಅವರು ಇಬ್ಬರುಗಳಿಗೂ ಈ ಸಮಸ್ಯೆಗಳು ಬಂದ್ಬಿಡುವಾಗ, ಓಕೆ ಒಂದು ಮಗು ಆಯ್ತು, ಆ ಒಂದು ಮನುಷ್ಯ ಕುಲದ ಇಷ್ಟೊಂದು ಕೇಡಿಗೆ, ಕಣ್ಣೀರಿಗೆ, ದುಃಖಕ್ಕೆ, ಬೇಜಾರಿಗೆ, ಜಗಳಗಳಿಗೆ, ಕುಟುಂಬದ ಅಸಮಾಧಾನಗಳಿಗೆ ಕಾರಣವಾಗಿರಂತ ಹಾವನ್ನ ಅದರ ತಲೆನ ಜಜ್ಬಿಡೋಣ, ಒಂದು ಮಗು ಆಗ್ಲಿ ಅಂತ ಮಗುವಿಗೆ ಪ್ಲಾನಿಂಗ್ ಬರ್ತದೆ. ಈಗ ಮಗುವನ್ನ ಮಾಡ್ಬೇಕು. ಸೊ ಬಂತು ಮಗು, ಆಕೆಗೆ ಗರ್ಭಿಣಿ ಆದ್ಲು. ಈಗ ಅವಳ ಗರ್ಭಿಣಿ ಹೇಗಿರ್ತದೆ ಅಂತ ಅಂದ್ಬಿಟ್ರೆ, ದೇವ್ರೆ ಇನ್ನೊಂದು ಮಾತು ಹೇಳಿದ್ರು ನೋಡಿ, ನಿನಗೆ ನೀವು ಬಹಳ ಕಷ್ಟಪಟ್ಟು ಮಕ್ಕಳನ್ನ ಇರುವೆ ಅಂತ ಹೇಳಿದ್ರಲ್ವಾ, ಅದು ಇಲ್ಲಿ ಹೆಂಗ್ ನೆರವೇರ್ಬಿಡುತ್ತೆ ಅಂತ ನೋಡಿದ್ರೆ, ಈಗ ಈ ಕಾಲದಲ್ಲೂ ಎಷ್ಟು ನರ್ಸ್ಗಳಿದ್ದು, ಎಷ್ಟು ಎಡ್ಯುಕೇಶನ್ ಇದ್ದು, ಸೂಲಗಿತ್ತಿಯರಿದ್ದು, ಆಮೇಲೆ ತುಂಬಾ ನಾವು ನೋಡಿ 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 ಅನುಭವ ಇದ್ದು ಎಲ್ಲ ಇದ್ರೂ ಕೂಡ ಹೆರಿಗೆ ಅನ್ನೋದು ಒಂದ್ ಸ್ವಲ್ಪ ಭಯ. ಆಮೇಲೆ ಹೆರಿಗೆಯಲ್ಲಿ ಪ್ರಾಣ ಹೋಗುವಂತ ಸಾಧ್ಯತೆಗಳು ಬಹಳ ಇರ್ತದೆ. ಈಗಿನ ಕಾಲದಲ್ಲಿ, ಸ್ವಲ್ಪ ಹಿಂದಿನ ಕಾಲದಲ್ಲಿ ತುಂಬಾ ಹೋಗ್ತಾ ಇದ್ವು, ಬೇಜಾನ್ ಪ್ರಾಣಗಳು ಹೋಗ್ತಾ ಇದ್ವು. ಇನ್ನೂ ಒಂದು 100 ವರ್ಷ ಹಿಂದಕ್ಕೆ ಹೋಗ್ಬಿಟ್ರೆ ಅಂತೂ ಮೊದಲ ಹೆರಿಗೆಯಲ್ಲಿ ಸಾಕಷ್ಟು ಜನ ಸತ್ತೋಗ್ತಿದ್ರು. ಯಾಕಂದ್ರೆ ಬಹಳ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ಬಿರ್ತಿದ್ರು. ಸೊ ಅವ್ರ ದೇಹಕ್ಕೆ ಶಕ್ತಿ ಇಲ್ಲದೇ ಇರೋಂಥ ರೀತಿಯಲ್ಲಿ ಮತ್ತು ಸರಿಯಾದ ಪೌಷ್ಟಿಕಾಂಶಗಳು ದೊರೆಯದೆ ಈ ತರ ಎಲ್ಲ ಸತ್ತೋಗ್ತಾ ಇದ್ರು. ನಮ್ಮ ಅವಳನ್ನ ನೆನ್ಸ್ಕೊಂಡ್ರೆ, ಈಗ ಏದಿನಿಂದ ಆಚೆಗೆ ಬಂದ್ಬಿಟ್ಟಿರೋ ಅಂತವ್ರುಗಳಿಗೆ ಏನ್ ಫುಡ್ ಇತ್ತು ನಮಗ್ ಗೊತ್ತಿಲ್ಲ ಸರಿಯಾಗಿ ಪಾಪ. ಸೊ ಆಕೆ ಗರ್ಭಿಣಿ ಆಗಿದ್ದಾಳೆ, ಹೆಂಗ್ ಮಲ್ಕೊಬೇಕು, ಹೆಂಗ್ ಎದೊಳ್ಬೇಕು, ಹೆಂಗ್ ಕುತ್ಕೊಬೇಕು, ಬಿಸಿನೀರ್ ಕುಡಿಬೇಕಾ, ತಣ್ಣೀರ್ ಕುಡಿಬೇಕಾ, ಯಾವ ತರ ನಾನು ಇದ್ರೆ ಜೀವನವನ್ನ ಈ 9 ತಿಂಗಳು 10 ತಿಂಗಳು ಈ ಗರ್ಭವನ್ನ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ಮಗುವಿಗೂ ತೊಂದರೆ ಆಗ್ದು ನನಗೂ ಆಗದೆ. ಎಡ್ಯುಕೇಶನೇ ಇಲ್ಲ ಅವಳಿಗೆ, ಮಾಹಿತಿ ಕೊಡೋರೇ ಇಲ್ಲ. ಈ ತರ ಕುತ್ಕೋ ನಿಂತ್ಕೋ ಮಲಗು ಓಡಾಡಿ ಏನ್ ಹೇಳೋರಿಲ್ಲ. ಹಂಗಾದ್ರೆ ಇಮ್ಯಾಜಿನ್ ಮಾಡಿ, ಆಕೆದೆಲ್ಲ ಎಕ್ಸ್ಪೆರಿಮೆಂಟಲ್. ಕುತ್ಕೊಂಡ್ರೆ ನೋವಾದ್ರೆ ಓ ಹಿಂಗ್ ಕುತ್ಕೊಳ್ಬಾರ್ದು, ಓಡಿ ನೋವಾದ್ರೆ ಓ ಓಡಬಾರ್ದು, ಬಿದ್ದು ನೋವಾದ್ರೆ ಓ ಬೀಳ್ಬಾರ್ದು. ಸೊ ಎಲ್ಲವುಗಳು ಕೂಡ ಎಕ್ಸ್ಪೆರಿಮೆಂಟಲ್. ಅವಾಗ ಆಕೆಯ ಗರ್ಭದ ನೋವು ಈ ಭೂಲೋಕದ ಎಲ್ಲ ಸ್ತ್ರೀಯರುಗಳಿಗಿಂತ ತುಂಬಾ ಕ್ರೂರವಾಗಿರುತ್ತೆ. ಯಾಕಂದ್ರೆ ನಾಲೆಡ್ಜ್ ಇಲ್ಲ, ಇನ್ಫಾರ್ಮೇಶನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಬಹಳ ಕಷ್ಟವಾಗಿ ಗರ್ಭಿಣಿ ಆದ್ಲು, ಮಗುವನ್ನ ಬಂದ್ಬಿಡ. ನಮ್ಮ ಯೇಸು ಕ್ರಿಸ್ತರು ಹೇಳ್ತಾರೆ, ಒಂದು ಸ್ತ್ರೀ ಮಗು ಆಗ್ಬಿಟ್ಮೇಲೆ ತನ್ನ ಹೆರಿಗೆ ನೋವನ್ನ ಹೆಂಗ್ ಮರ್ತು ಬಿಡ್ತಾಳೆ, ಅದೇ ರೀತಿ ನೀವು ಮರ್ತು ಬಿಡ್ತೀರ ಎಲ್ಲವನ್ನ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ಅವಳು ಏನ್ ಮಾಡ್ತಾರೆ, ತನ್ನ ಹೆರಿಗೆ ನೋವನ್ನ ಮರ್ತು ಬಿಟ್ಟಿದೆ, ಮಗು ಬಂತು ಹೆಂಗೋ. ಈಗ ಈ ಮಗು ಹೋಗ್ಬಿಟ್ಟು ಏನ್ ಮಾಡ್ತದಂದ್ರೆ ಆ ಸರ್ಪದ ತಲೆನ ಜಜ್ಜಿ ಬಿಡುತ್ತೆ ಹಾಕಿ. ಅವಾಗಾದ್ರೂ ನಾನು ನನ್ನ ಗಂಡನಿಗೆ ಸ್ವಲ್ಪ ಆರಾಮಾಗ್ತದೆ. ಅಕಸ್ಮಾತ್ ಪುನಃ ದೇವರೇನ ನಮ್ಗೆ ಏದಿನ ಕರ್ಕೊಂಡು ಹೋಗ್ಬಿಡ್ತಾರೇನೋ, ಯಾಕಂದ್ರೆ ಅಲ್ಲಿಗೆ ದೋಷ ಮುಗೀತದಲ್ವಾ, ನಮ್ಗೆ ಕೊಟ್ಟಿರೋ ಪನಿಷ್ಮೆಂಟ್ ಕ್ಲಿಯರ್ ಆಗ್ಬಿಡ್ತದಲ್ವಾ. ಸೊ ವಾಪಸ್ ನಾವು ಏದನ್ ತೋಟಕ್ಕೆ ಹೋಗ್ಬೋದೇನೋ ಅವಾಗ್ಲಾದ್ರು. ಈಗ ಮಗ ಹೋಗಿ ಜಜ್ಬೇಕು, ನೋಡಿದ್ರೆ ಮಗು ಹಾಲು ಕುಡ್ಕೊಂಡು ಬಿದ್ದೈತೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು. ಅದಕ್ಕೆ ಆ ಒಂದು ಏನು ಅದು ಜಜ್ಬೇಕ, ಯಾಕೆ ಜಜ್ಬೇಕು? ಫಸ್ಟ್ ಆಫ್ ಆಲ್ ತಿಳುವಳಿಕೆ ಬರಕ್ಕೆ 5 ವರ್ಷ ಆದ್ರೂ ಒಂದು ನಾಲೆಡ್ಜ್ ಬೇಕಾಗ್ತದೆ. ಅಷ್ಟೊತ್ತಿಗೆ ಇವ್ರಿಗೆ ಟೋಟಲಿ ಟಾಪಿಕ್ ಮರ್ತೋಗ್ಬಿಟ್ಟಿರ್ತದೆ. ಯಾಕಂದ್ರೆ ಡೈಲಿ ರೋಟೀನ್ ಹೋಗಿ ದುಡಿಬೇಕು, ಬೆವರು ಸುರಿಸ್ಬೇಕು, ಬರ್ಬೇಕು, ಮೈಕೈ ನೋವು, ಮಲಗಬೇಕು, ಪುನಃ ಎದ್ದಬೇಕು, ತಿನ್ಬೇಕು. ಒಂದು 5 ವರ್ಷ ಆಯ್ತು, ಮಗು ಸ್ವಲ್ಪ ಹೆಜ್ಜೆ ಇಟ್ಕೊಂಡು ಓಡಾಡೋದಕ್ಕೆ, ಆಟ ಆಡೋದಕ್ಕೆ. ಆಮೇಲೆ ಈ ಜಜ್ಜುವ ಕಲ್ಪನೆ ಯಾವಾಗ ಬಂದಿರುತ್ತೆ ಅಂತ ನೋಡಿದ್ರೆ, ಪುನಃ ಇವರುಗಳದ್ದು ಏನೋ ಕೆಲಸಗಳನ್ನ ಮಾಡುವಾಗ ಜಗಳಗಳು ಬಂದು, ಬೇಜಾರುಗಳು ಬಂದು, ಅಕಸ್ಮಾತ್ ಆದಮ್ನು ಬೈಯೋದು ಹೊಡೆಯೋದು ಏನೋ ಮಾಡಿದಾಗ, ಈ ಅವಳು ಹತ್ಕೊಂಡಿರುವಾಗ, ಈ ಕಾಲದಲ್ಲೂ ನೋಡಿ ಮಕ್ಕಳು ಅಪ್ಪ ಅಮ್ಮ ಜಗಳ ಆಡ್ಬಿಟ್ರೆ ಅಮ್ಮನ ಕಣ್ಣೀರ್ ಹಾಕೊಂಡಿರ್ತದೆ, ಅಪ್ಪ ಬೈದ್ಬಿಟ್ಟು ಆಚೆಗೆ ಹೋಗ್ತಾನೆ, ಮಕ್ಳು ಹೋಗ್ಬಿಟ್ಟು ಯಾಕೆ ಏನು ಅಂತ ಹೇಳ್ಬಿಡುವಾಗ ನಿಮ್ಮಪ್ಪ ಕೆಟ್ಟವರು, ನಿಮ್ಮಪ್ಪ ಅಂತವ್ರು ಇಂಥವ್ರು ಅಂತಂದು ಈ ಕಾಲದಲ್ಲಿ ಎಲ್ಲ 99% ಹೇಳ್ಕೊಡ್ತಾರೆ. 99% ಹೇಳ್ಕೊಡ್ತಾರೆ ಕೆಲವರು. ಸಮ್ಟೈಮ್ಸ್ ಯಾರೋ ರೇರ್ ಆಗಿ ಇರೋ ಅಂತವ್ರು, ನೀನು ಅದೆಲ್ಲ ನಿನ್ಗೆ ಯಾಕೆ, ನೀನು ನಮ್ಮಿಬ್ರದ್ದು ಏನೋ ಇರ್ತದೆ ಹೋಗೋ ಅಂತ ಹೇಳೋದಿದ್ದಾರೆ. ನಂದೇ ಮಿಸ್ಟೇಕ್ ಕಣೋ ಅಂತ ಹೇಳೋರು ಒಂದೇ 1% ಇರ್ಬೋದು. ಅವಳು ಕೂಡ ಇದನ್ನೇ ಮಾಡಿರ್ಬಹುದು. ಇದಕ್ಕಿಂತ ಅವಳು ಇನ್ ಸ್ವಲ್ಪ ಬೆಸ್ಟ್ ಏನ್ ಮಾಡಿರ್ಬಹುದು ಅಂತ ಅಂದ್ಬಿಟ್ರೆ, ನೋಡಪ್ಪ ನಿಮ್ಮ ಅಪ್ಪ ಕೂಡ ಕೆಟ್ಟವನೇನಲ್ಲ, ನೇರವಾಗಿ ಒಳ್ಳೆಯವನೇ, ನಾವಿಬ್ರು ಒಳ್ಳೆಯವ್ರೇನೆ. ಆ ತೋಟದಲ್ಲಿ ಒಂದಿನ ಹಿಂಗ್ ನಡೀತು ನೋಡು, ಹಿಂಗ್ ಬಂದ್ಬಿಡ್ತು, ನಮ್ಮನ್ನ ಈ ತರ ಮೋಸ ಮಾಡ್ತು, ಅದಕ್ಕೆ ದೇವ್ರನ್ನೋರು ಒಬ್ರು ಇದ್ರು, ಅವ್ರು ಶಿಕ್ಷೆ ಕೊಟ್ಬಿಟ್ಟು ನಾವು ಆಚೆಗೆ ಬಂದ್ಬಿಟ್ವಿ ಅಂದ್ಬಿಡುವಾಗ ನೋಡಿ, ಆವಾಗ ಈ ಎಳೆ ಮಕ್ಳಿಗೆ ಏನು ಪ್ರಜ್ಞೆ ಇರಲ್ಲ ಪಾಪ. ನಮ್ಗೆ ಯಾರೋ ಕೆಟ್ಟದ್ ಮಾಡ್ಬಿಟ್ರು ಅಂತಂದ್ಬಿಟ್ರೆ ಅವ್ರು ಯಾರೋ ಗೊತ್ತಿಲ್ಲ, ಶತ್ರು ಅಷ್ಟೇ ಅವ್ರು ನಮ್ಗೆ. ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ಅಕ್ಕ ತಂಗಿ, ಯಾರ ಮೇಲೆ ಆದ್ರೂ ಅಮ್ಮನಿಗೆ ಹಿಂಸೆ ಕೊಡೋರು ಅಂತ ಅಂದ್ಬಿಟ್ರೆ ಮಗು ಮನ್ಸಲ್ಲಿ ಅವಾಗಲೇ ಜಿದ್ದು ಕೂತ್ಕೊಂಡ್ಬಿಡುತ್ತೆ.
ಅಮ್ಮನಿಗೆ ಹಿಂಸೆ ಕೊಡಬಾರ್ದು ಅಷ್ಟೇ, ಅದು ಅಪ್ಪ ಆಗಿರ್ಲಿ ಅವ್ರ ಅಪ್ಪ ಆಗಿರ್ಲಿ. ಸೊ ಈ ಮಗು ಮನಸ್ಸಲ್ಲಿ ಕುತ್ಕೊಂಡ್ಬಿಡ್ತು, ಓಕೆ ಯಾವ ಹಿಂಗ್ ಮಾಡಿದ್ಯಾ, ಸರಿ ಏನ್ ಮಾಡ್ಬೇಕು ಇವಾಗ, ದೇವ್ರು ಹೇಳಿದಾರೆ ಜಜ್ಜಿ ಬಿಡೋದ್ರ ತಲೆನಾ. ಸೊ ಈಗ ಮಗು ಹುಡುಕೊಂಡು ಹೋಗಿ ಹಾವನ್ನ ಅಥವಾ ಸಿಕ್ಕಿರೋ ಮರಿಗಳು, ಸಣ್ಣ ಹಾವು ಮರಿಗಳನ್ನ ಜಜ್ಜಿ 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 ಹೋಗಿ ಕೊನೆಗೆ ಅವ್ನು ಏನಾಗ್ಬಿಡ್ತು, ಒಂದ್ ಹಾವನ್ ಜಜ್ಜಿರ್ತಾನೆ, ನೆರವೇರ್ಲಿಲ್ಲ ಪ್ರವಾದನೆ, ಇವ್ರು ಏದೇನಿಗೂ ಹೋಗ್ಲಿಲ್ಲ, ಯಾವುದೇ ದೇವ್ರದ್ದು ಇಂಟ್ರಾಕ್ಷನ್ ಇಲ್ಲ. ಕೊನೆಗೆ ಯಾಕೆ ಏನು ಆಗಿಲ್ವಲ್ಲ, ಮೇ ಬಿ ಈ ಹಾವಲ್ಲ ಇನ್ನೊಂದು ಹಾವಿರ್ಬೋದು, ಆ ಹಾವಲ್ಲ ಇನ್ನೊಂದು ಹಾವಿರ್ಬೋದು. ಈ ತರ ಹಾವುಗಳನ್ನ ಒಡೆದು 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 ನಮ್ ಕಾಯಿನ ಹೆಂಗಾಗ್ಬಿಟ್ಟ ಅಂತ ಅಂದ್ಬಿಟ್ರೆ, ಸ್ವಂತ ತಮ್ಮನೆ ಹಿಡ್ಕೊಂಡ್ಬಿಟ್ಟು ಜಜ್ಜ ತರ ಆಗೋಗ್ಬಿಟ್ಟ. ಸೊ ಆ ಕೊಲೆ ಮಾಡುವಂತಹ ಸ್ವಭಾವ ಅವನಲ್ಲಿ ಸುಲಭವಾಗಿ ಬಂದ್ಬಿಡ್ತು. ಅದಕ್ಕೆ ನಮ್ಮ ಯೋಹಾನರು ಬರೀತಾರೆ, 1 ಯೋಹಾನ 3:12-14 ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನೀವಿರಬಾರ್ದು ಅಂತಂತಾರೆ. ಅಂದ್ರೆ ಕೆಡುಕನಿಂದ ಹುಟ್ಟುಬಿಟ್ಟ ಅಂತ ಅನ್ನೋದನ್ನ ಒಂದು ಯೆಹೋವನ ಸಾಕ್ಷಿಗಳಂತ ಇರುವಂತ ಒಂದು ಗ್ರೂಪ್ ಏನ್ ಮಾಡ್ತಾರೆ ಅಂದ್ರೆ, ಸೈತಾನನು ಆದಾಮನ ಇಲ್ಲದಿರುವಂತ ಸಮಯದಲ್ಲಿ ಅವಳ ಹತ್ರ ಹೋಗಿ, ಜೆಹೋವಾ ವಿಟ್ನೆಸ್ ಕೆಲವು ಗುಂಪುಗಳು ಹೇಳ್ತಾರೆ ಅಷ್ಟೇ, ಇನ್ನೊಂದು ಮಾರ್ಮೋನ್ಸ್ ಅಂತ ಇದ್ದಾರೆ, ಅವರು ಸೀಲ್ ಹೊಡೆದಂಗೆ ಹೇಳ್ಬಿಡ್ತಾರೆ, ಸೈತಾನನು ಆದಾಮನ ವೇಷದಲ್ಲಿ ಹೋಗಿ ಅವಳ ಹತ್ರ ಏನ್ ಮಾಡಿದ್ದೇನೆ, ಲೈಂಗಿಕ ಸಂಪರ್ಕ ಬೆಳೆಸಿ ಅವನಿಗೆ ಹುಟ್ಟಿರೋ ಇವನು ಅಂತಂದು ಆ ವಚನವನ್ನ ತಪ್ಪಾಗಿ ವಿವರಿಸ್ತಾರೆ. ಬಹಳ ಮೂರ್ಖವಾದ ವಿವರಣೆ ಇದು. ಆತರ ಅಲ್ಲ. ಕೆಡುಕನಿಂದ ಹುಟ್ಟಿದವನು ಅಂತ ಅಂದ್ಬಿಟ್ರೆ ಅರ್ಥ, ಕೆಡುಕಿನ ಯೋಚನೆಗಳೇ ತುಂಬಿಕೊಂಡು ಆ ಯೋಚನೆಗಳಿಂದ ಹುಟ್ಟಿರುವಂತವನು. ಏನು, ಕೊಲ್ಬೇಕು ಕೊಲ್ಬೇಕು ಕೊಲ್ಬೇಕಂತಾನೆ. ಯಾಕೆ ಬರ್ತದೆ ಅವನಿಗೆ ಕೊಲ್ಬೇಕನ್ನಂತ ಯೋಚನೆ ಅಂತಂದ್ರೆ, ಅವನ ಕುಟುಂಬಕ್ಕೂ ಅನ್ಯಾಯ ಆಗಿದೆ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋಕ್ಕಿಂತ ಅವನು ಲಿಟ್ರಲ್ ಆಗಿ ತಗೊಳ್ತಾನೆ, ಲಿಟ್ರಲ್ ಆಗಿ ಕೋಪ ಬರ್ತದೆ, ಕೊಲ್ತಾ ಇದ್ದಾನೆ. ರೀಸನ್ ಇದೆ ಅವನ ಕೆಡುಕಿನ ಹಿಂದೆ. ಬಟ್ ಏನೇ ರೀಸನ್ ಇದ್ದು ಬಿಟ್ರು ಕಂಟಿನ್ಯೂಸ್ ಆಗಿ ಸೀರಿಯಲ್ ಕಿಲ್ಲರ್ ಆಗ್ಬಿಡ ಅಂತದ್ರಲ್ಲೂ ತಪ್ಪಿದೆ, ಅದಕ್ಕೊಂದು ನ್ಯಾಯ ಇರಬೇಕು. ಸೊ ಈವ್ನಿಂಗ್ ಆಗ್ಬಿಟ್ಟ, ಆಗೋಯ್ತು, ಏನೋ ಕಷ್ಟಪಟ್ಬಿಟ್ಟು ಸಂಸಾರ ನಡೀತಾ ಇದೆ. ಕೊನೆಗೊಂದ್ ದಿನ ಏನಾಗ್ಬಿಡ್ತದೆ, ತಮ್ಮನನ್ನ ಕೊಂದಾಕ್ಬಿಡುವಾಗ ಆದಾಮನಿಗೆ ಒಂದ್ ಮಗ ಸತ್ತು ಬಿದ್ದಿದ್ದಾನೆ ಹೆಣವಾಗಿ, ಇನ್ನೊಂದ್ ಮಗ ಓಡೋಗ್ಬಿಟ್ಟಿದ್ದಾನೆ, ಇಬ್ರು ಇಲ್ಲ ಮಕ್ಳಿಗ. ಆಗ ಅವ್ರಿಗೆ ಗೊತ್ತಾಯ್ತು, ನೋಡು ಸಾಹಿತ್ಯ ಅಂತಂದು ಹೇಳಿದ್ದು ನೋಡು, ಈ ತರ ನೆರವೇರುತ್ತೆ. ಮೊದಲು ನೀನು ಏದೇನ್ ತೋಟದಿಂದ ದೂರ ಹೋದೆ, ದೇವರ ಸಂಪರ್ಕದಿಂದ ಕಟ್ ಆಯ್ತು, ದೇವ್ರಿಗೂ ನಿನ್ಗೂ ನೆಕ್ಸ್ಟ್ ಯಾವುದೇ ಸಂಪರ್ಕಗಳಿರಲ್ಲ. ನಿನ್ ಪ್ರಾರ್ಥನೆಗಳಿಗೆ ದೇವ್ರು ಸಡನ್ ಆಗಿ ನೀನ್ ಕೇಳಿದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. ನೀನ್ ಪಾಪಿಯಾಗಿರೋಂಥ ಸ್ಥಿತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀನ್ ಸಂಪರ್ಕ ಇಟ್ಕೊಳಕಾಗ್ತದೆ, ಬಿಟ್ರೆ ನಿನ್ಗೂ ದೇವ್ರಿಗೆ ಯಾವುದೇ ಕನೆಕ್ಷನ್ ಇರಲ್ಲ. ಇದೇ ಡೆತ್ ಅಂದ್ರೆ. ಕೊನೆಗೆ ನೋಡಿ, ಈ ತರ ಸತ್ತು ಒಂದ್ ಪಕ್ಷ ಮಗನು ಸತ್ತಿದಾನ ಬದುಕಿದಾನ ಅನ್ನೋಂಥದ್ದು ಗೊತ್ತಿಲ್ಲದೆ 2 ದಿನ 3 ದಿನ 4 ದಿನ ಇತ್ಕೊಂಡಿದ್ದು ಆ ಹೆಣ ಎಲ್ಲ ಕೊಳತು ಹುಳ ಬಿದ್ದು ವಾಸನೆ ಬರುವಾಗ, ಅಯ್ಯೋ ಮರಣ ಅಂತ ಹೇಳಿದ್ದು ದೇವ್ರು ಇದಾ? ಏನೇನ್ ತೋಟದಲ್ಲಿ ಈ ರೀತಿಯಲ್ಲಿ ಹೇಳ್ಬಿಟ್ಟಿದ್ರೆ, ನಮಗೆ ಯಾವ್ದನ್ನ ಒಂದು ಬಾಡಿ ಕೊಳತು ಹೋಗಿ ಅದನ್ನ ತೋರ್ಸ್ಬಿಟ್ಟಿದ್ರೆ ಅಪ್ಪಿ ತಪ್ಪಿ ಕೂಡ ಆ ಮರದ ಹತ್ರ ನಾವು ಸುಳಿತಾ ಇರ್ಲಿಲ್ವಲ್ಲ ದೇವ್ರೆ. ಬೇಕಾದ್ರೆ ಆ ಮರನ ಕತ್ತರಿಸಿ ಬಿಸಾಕ್ಬಿಟ್ಟಿರ್ತಿದ್ವಿ, ಬೈ ಮಿಸ್ಟೇಕ್ ಕೂಡ ತಿನ್ಬಾರ್ದು ಯಾರನ್ನು ಅಂತೇಳಿ ಎಚ್ಚರಿಕೆ ಆಗಿರೋಂತ ಸಾಧ್ಯತೆಗಳು ಇರ್ತಿತ್ತು. ಆದ್ರೆ ಆತರ ಆಗ್ಲೇ ಇಲ್ಲ. ಆ ಮಗನ್ ಸತ್ ಬೀರೋದನ್ನ ನೋಡಿದ್ರು, ಇನ್ನೊಂದ್ ಮಗ ಓಡೋಗಿರೋದನ್ನ ನೋಡಿದ್ರು, ಅಯ್ಯೋ ಡೆತ್ ಅಂದ್ರೆ ಇಷ್ಟು ಘೋರವಾದದ ಅಂತೇಳಿ ಆಯ್ತು. ವಯಸ್ಸಾಯ್ತು, ಇನ್ನೊಂದು ಸೇತನಂತ ಇನ್ನೊಂದು ಮಗನನ್ನ ಕೊಟ್ರು. ನೇಮಿಸಲ್ಪಟ್ಟವನು ಇವನಾದ್ರೂ ಜಜ್ತಾನೆ ಅಂತ ಅನ್ಕೊಂಡ್ರು, ಜಜ್ಲಿಲ್ಲ ರೀ. ಕೊನೆಗೆ ಸ್ತ್ರೀ ಸಂತಾನ ಸರ್ಪ ಸಂತಾನದ ತಲೆ ಜಜ್ಲಿಲ್ಲ, ಆದ್ರೆ ಸರ್ಪ ಸ್ತ್ರೀ ಸಂತಾನದ ತಲೆನ ಜಜ್ಜುತ್ತಾ ಇದೆ. ಹೇಗೆ ಅಂದ್ಬಿಟ್ರೆ, ಸ್ತ್ರೀ ಸಂತಾನದ ಕಾಲನ್ನ ಇಮ್ಮಡಿಯನ್ನ ಕಚ್ಚೋದು ಏನಪ್ಪಾ ಅಂತಂದ್ಬಿಟ್ರೆ, ನಾವು ಪಾಪದ ಮಾರ್ಗದಲ್ಲಿ ನಡೆಯತಕ್ಕಂತೆ ನಮ್ಮ ಏನ್ರಿ ಪಾಪದ ಕೊಂಡಿ, ಮರಣದ ಕೊಂಡಿ ಪಾಪ ಅಂತ ಹೇಳ್ತೀವಿ ನಾವು. 1 ಕೊರಿಂಥ 15:55, 56, 57 ನಾವು ನೋಡ್ತೀವಿ, ಮರಣದ ಕೊಂಡಿ ಪಾಪವೇ. ಆ ಪಾಪವೆಂಬ ವಿಷದ ಕೊಂಡಿಯನ್ನ ಸೈತಾನನು ನಮ್ಮ ಪಾದಕ್ಕೆ ಕಚ್ಚತಾನೇ ಇದ್ದಾನೆ. ಕಾಯಿನ ಕಚ್ಚದ, ಕಾಯಿನ ತಿಳ್ಕೊಂಡಿದ್ದಾನೆ ನಾನು ಅವನ ತಲೆ ಜಜ್ಜುತ್ತಾ ಇದ್ದೀನಿ ಅಂತ. ಬಟ್ ಇಂಡೈರೆಕ್ಟ್ಲಿ ಅವನು ಕಾಲ್ ಕಚ್ಚಿಸ್ಕೊಂತ ಇದ್ದಾನೆ, ಅದವನು ಗೊತ್ತೇ ಇರ್ಲಿಲ್ಲ. ಕಚ್ಚಿಸ್ಕೊಂಡು ಅವನು ಸತ್ತ, ಅವನ ಮಕ್ಕಳು ಸತ್ರು, ತಲತಲಾಂತರಗಳು ಎಲ್ಲ ಸಾಯ್ತಾನೇ ಇದ್ದಾರೆ. ಇಲ್ಲಿ ಸಕ್ಸಸ್ ಆಗ್ತಾ ಇರೋನು ಸೈತಾನನೇ, ಸರ್ಪನೇ ಸಕ್ಸಸ್ ಆಗ್ತಾ ಇರೋದು. ಸೊ ಫೈನಲ್ ಆಗಿ ಏನಾಗ್ಬಿಡ್ತು ಅಂತ ಅಂದ್ಬಿಟ್ರೆ, ಎಷ್ಟೋ ವರ್ಷಗಳಾಗ್ಬಿಟ್ಟ ಮೇಲೆ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಅಬ್ರಹಾಮನೆಂಬಂತ ಒಬ್ಬ ವ್ಯಕ್ತಿಯನ್ನ ಕರೀತಾರೆ. ಕರೆದು ಬಿಟ್ಟಿದ್ದೇನೆ, ವಾಗ್ದಾನ ಮಾಡ್ತಾರೆ, ನೋಡಪ್ಪ ನಿನ್ನ ಹೊಟ್ಟೆಯಲ್ಲುಟ್ಟುವ ಸಂತಾನ ಭೂಲೋಕದ ಎಲ್ಲಾ ಜನಾಂಗಗಳು ಆಶೀರ್ವಾದ ಹೊಂದ್ಕೊಳ್ಳೋ ತರ ಮಾಡ್ತೀನಿ ಕಣೋ ಅಂತ ಹೇಳ್ತಾರೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1-3 ತನಕ ಇರ್ತದೆ, ದಯವಿಟ್ಟು ನೀವು ಓದ್ಕೊಳ್ಳಿ, ನಾನು ಹಂಗೆ ಹೇಳ್ತಾ ಹೋಗ್ತೀನಿ. ಆದಿಕಾಂಡ 12:1-3 ಅಬ್ರಹಾಮನ್ಗೆ ದೇವ್ರು ಕರೆಯುವಾಗ
ನಿನ್ನ ಸ್ವಂತ ಊರನ್ನ, ತಂದೆ ತಾಯಿನ, ಬಂಧು ಬಳಗನ ಬಿಟ್ಬಿಟ್ಟು ನಾನು ತೋರಿಸೋ ಒಂದು ದೇಶಕ್ಕೆ ಹೋಗ್ತಾ ಇರೋ, ನಾನು ತೋರಿಸ್ತೀನಿ ದೇಶ. ಸೊ ಹೋಗ್ತಾ ಇರಬೇಕಾದ್ರೆ ನಿನ್ನ ನಾನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ. ನಿನ್ನ ಸಂತಾನದ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳ ಆಶೀರ್ವಾದ ಹೊಂದ್ತಾರೆ. ನೋಡಿ, ಆ ಸಂತಾನ ಬಂದು ಏನ್ ಮಾಡ್ಬೇಕು, ಆ ಕೆಲಸನ ದೇವರು ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ರೆ ಭೂಲೋಕದ ಎಲ್ಲಾ ಮನುಷ್ಯ ಜನಾಂಗದವರು ಪುನಃ ಅವಳ ನಿರೀಕ್ಷೆಯಂತೆ ವಾಪಸ್ ಏದೇನ ಆಶೀರ್ವಾದಕ್ಕೆ ಮರಳಬಹುದು. ಸೊ ಈ ಕಾನ್ಸೆಪ್ಟ್ ಅನ್ನ ದೇವರು ಅಬ್ರಹಾಮನಿಗೆ ಹೇಳಿದ ತಕ್ಷಣ ಸೈತಾನನಿಗೆ ಎಚ್ಚರಿಕೆ ಆದ, ಏನಪ್ಪಾ ಅಂದ್ರೆ ಈಗ ಸಂತತಿಯನ್ನಂತವನು ಇಲ್ಲಿ ಬರ್ತಾನೆ, ಈಗ ಅವನನ್ನು ನಾನು ಕಾಲ್ ಕಚ್ಚಲಿಲ್ಲ ಅಂದ್ರೆ ಅವ್ನು ನನ್ನ ತಲೆ ಜಜ್ಜ್ ಬಿಡ್ತಾನೆ. ಭೂಮಿಯಲ್ಲಿ ತುಂಬಾ ಜನಗಳಿದ್ದಾರೆ ಆಗ್ಲೇ, ಬಟ್ ಸಂತಾನ ಎಲ್ಲಿ ಬರ್ತಾನೆ ಕರೆಕ್ಟಾಗಿ ಅಬ್ರಹಾಮನ ಹೊಟ್ಟೆಯಲ್ಲೇ ಗೊತ್ತಾಗ್ಬಿಡ್ತು. ಈಗ ಅಬ್ರಹಾಮನ ಸಂತಾನ ಅವರುಗಳು ದೇವರೊಟ್ಟಿಗೆ ನೀತಿಯಲ್ಲಿ ನಡ್ಕೊಂಡ್ರು, ಆದ್ರೆ ಪಾಪವೇ ಇಲ್ಲದಂತ ಪರಿಶುದ್ಧರು ಅನ್ನೋ ಅಂತ ಅರ್ಥ ಅಲ್ಲ. ಪಾಪವನ್ನು ಮಾಡದೆ ಇರುವ ಸತ್ಪುರುಷನ ಲೋಕದಲ್ಲಿ ಒಬ್ಬನಾದರೂ ಇಲ್ಲ ಅಂತ ಪ್ರಸಂಗಿ 7:20 ನಾವು ಓದ್ತೀವಿ. ಹಾಗಾದ್ರೆ ಇಸಾಕ ಹುಟ್ಟದ ಸತ್ತ, ಯಾಕೋಬನ ಹುಟ್ಟದ ಸತ್ತ, ಹೀಗೆ ಎಲ್ಲಾ ಮನುಷ್ಯರುಗಳು ಸಾಯ್ತಾ ಇರುವಾಗ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಸಾಕನ ವಾಗ್ದಾನವನ್ನು ಏನ್ ಮಾಡ್ತಾರೆ, ಅಬ್ರಹಾಮನ ವಾಗ್ದಾನ ಇಸಾಕನಿಗೆ ಹೇಳುವಾಗ 2 ವಾಗ್ದಾನಗಳಾಗಿ ಡಿವೈಡ್ ಮಾಡ್ಬಿಡ್ತಾರೆ. ಆದಿಕಾಂಡ 22:17 ಹೇಳ್ತಾರೆ, ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ಉಸುಬಿನಂತೆಯೂ ಅಥವಾ ಭೂಮಿಯ ಮರಳಂತೆಯೂ ನಿನಗೆ ಸಂತಾನ ಕೊಡ್ತೀನಿ ಅಂತಾರೆ. ಇದು ಎರಡು ರೀತಿ. ಇದು ಆಕಾಶದಲ್ಲೂ ಒಂದು ಸಂತಾನ ಇರ್ಬೇಕು ಆತನಿಗೆ, ಭೂಮಿಯಲ್ಲೂ ಒಂದು ಸಂತಾನ ಇರಬೇಕು. ಇದು ಆ ಸದ್ಯಕ್ಕೆ ಅರ್ಥ ಆಗ್ಲಿಲ್ಲ ಅವರುಗಳಿಗೆ ಇಷ್ಟು ಸ್ಪಷ್ಟವಾಗಿ. ಸೈತಾನನಿಗೂ ಇಷ್ಟು ಸ್ಪಷ್ಟವಾಗಿ ಕ್ಲಾರಿಟಿ ಇಲ್ಲ. ಏನಾಯ್ತು, ಆ 2 ಸ್ಪ್ಲಿಟ್ ಆಗಿರುವಂತದನ್ನ ಆಕಾಶದ ಸಂತಾನವನ್ನ ಇಸಾಕನಿಗೆ ಹೇಳ್ತಾರೆ. ಆದಿಕಾಂಡ 26:5 ಇರುತ್ತೆ, ನೀವು ಓದ್ಕೊಳ್ಬಹುದು. ಆಕಾಶದ ನಕ್ಷತ್ರಗಳಂತೆ ನಿನಗೆ ಸಂತಾನ ಕೊಡ್ತೀನಿ ಅಂತ ಹೇಳ್ತಾರೆ, ಭೂಮಿಯ ಉಸುಬಿನಂತೆ ಅಂತ ಹೇಳಲ್ಲ. 28:14 ಯಾಕೋಬನಿಗೆ ಹೇಳ್ತಾರೆ, ಭೂಮಿಯ ಉಸುಬಿನಂತೆ ನಿನಗೆ ಮಕ್ಕಳನ್ನ ಕೊಡ್ತೀನಿ ಅಂತಾರೆ, ಆಕಾಶದ್ದು ಅಂತ ಹೇಳಲ್ಲ ಯಾಕೋಬನಿಗೆ. ನೋಡಿ, ಇಸಾಕನಂತೆ ಇರುವಂತವರು ಆಕಾಶದ ಸಂತಾನ, ವಾಗ್ದಾನವನ್ನು ನಂಬಿ ಬಂದಿರುವಂತವರು. ಯಾಕೋಬನಂತೆ ಬಂದಿರುವಂತವರು ಶಾರೀರಿಕ ದೇಹ ಧರ್ಮದಲ್ಲಿ ಹುಟ್ಟಿರುವಂತವರುಗಳು 12 ಜನ ಮಕ್ಕಳುಗಳು. ಇಸ್ರಾಯೇಲ್ ಎಂಬಂಥದ್ದು ಇವತ್ತಿರುವಂತ ಇಸ್ರೇಲ್ ದೇಶ. ಆ ದೇಶ ಭೂಮಿಯಲ್ಲಿರುವ ಮಾಂಸದಲ್ಲಿರುವ ಶಾರೀರಿಕವಾಗಿರುವ ಸಂತಾನ. ಯಾಕೋಬನಂತೆ ವಾಗ್ದಾನದ ಮೇಲೆ ಬಂದಿರುವಂತವರು ಪರಲೋಕದ ಸಂತಾನ ಆಗ್ತಾರೆ ಅಂತ ಗಲಾತ್ಯ 4ನೇ ಅಧ್ಯಾಯದಲ್ಲಿ 24, 25, 26, 27, 28 ವಚನಗಳಲ್ಲಿ ಓದ್ಬಹುದು ನೀವು ಬೇಕಂದ್ರೆ. ಅಲ್ಲಿ ಓದಿದ್ರೆ ನಾವು ಸಹೋದರರೇ ಇಸಾಕನಂತೆ ವಾಗ್ದಾನ ಸಂಬಂಧವಾಗಿ ಹುಟ್ಟಿರುವಂತವರು ಅಂತೇಳಿ ಹೇಳ್ತಾರೆ ಪೌಲರು. ನೋಡಿ, ಯಾಕೋಬನಂತೆ ನಾವು ಶಾರೀರಿಕ ಸಂಬಂಧವಾಗಿ ಹುಟ್ಟಿರೋರು ಅಂತ ಹೇಳಲ್ಲ, ಇಸಾಕನಂತೆ ವಾಗ್ದಾನ ಸಂಬಂಧವಾಗಿ, ಅಂದ್ರೆ ದೇವರ ವಾಕ್ಯಗಳನ್ನ ನಂಬಿ, ಪ್ರಾಮಿಸಸ್ ವಾಗ್ದಾನಗಳನ್ನ ನಂಬಿ ಬಂದಿರೋಂಥವ್ರುಗಳು ನಾವು. ಆಯ್ತು, ಸಂತಾನ ಇವನ ಇಸಾಕನ ಯಾಕೋಬನ ಇಬ್ರು ಸತ್ತೋದ್ರಲ್ಲ, ಈಗ ಯಾರಪ್ಪ ಸಂತಾನ? ಪುನಃ ಕನ್ಫ್ಯೂಷನ್ ಇಲ್ಲಿದೆ. ನೆಕ್ಸ್ಟ್ ಸಂತಾನ ಅಂತ ಎಲ್ಲಿ ಬಂದ್ಬಿಡ್ತದೆ ಅಂತಂದ್ರೆ ಆದಿಕಾಂಡ 49 10ನೇ ವಚನದಲ್ಲಿ ಇನ್ ಸ್ವಲ್ಪ ಕ್ಲಾರಿಟಿ ಸಿಕ್ಕತ್ತೆ ಸೈತಾನ್ಗೆ. ಏನಪ್ಪಾ ಅಂದ್ರೆ, ಯಾಕೋಬನು ತನ್ನ ಮಕ್ಕಳ 12 ಜನರನ್ನು ಆಶೀರ್ವದಿಸುವಾಗ ಯಹೂದನ ಕುರಿತು ಆಶೀರ್ವಾದ ಮಾಡ್ತಾನೆ. ಮಾಡುವಾಗ ಏನ್ ಹೇಳ್ತಾನೆ ಅಂದ್ರೆ, ಯಹೂದವನ್ನು ಮೃಗೇಂದ್ರನಿಗೆ ಸಮಾನ ರಾಜದಂಡವನ್ನ ಹಿಡಿಯುವಂತಹ ಒಬ್ಬನು ಬರ್ತಾನೆ ಫ್ಯೂಚರ್ ಅಲ್ಲಿ. ಅವನು ಬರೋ ತನಕ ರಾಜದಂಡ ಯಹೂದನ ಕೈಯಿಂದ ತೊಲಗಲ್ಲ ಅಂತ ಹೇಳ್ಬಿಡ್ತಾನೆ. ಆದಿಕಾಂಡ 49:10 ದಯವಿಟ್ಟು ನಿಮ್ ಬೈಬಲ್ ನೋಡ್ಕೊಬೇಕು ನೀವು. ಸೊ ಹಾಗೆ ಇವನಿಗೆ ಏನಾಯ್ತು ಅಂತಂದ್ರೆ, ಸೈತಾನ ಗೊತ್ತಾಯ್ತು, ಓಕೆ ಈ ಅಡ್ರೆಸ್ ನಲ್ಲಿ ಬರ್ತಾನೆ. ಈಗ ಯಾವ ಅಡ್ರೆಸ್ಸು? ಯಾಕೋಬನ ಮಗನಾಗಿರೋ ಯಹೂದನ ಕುಟುಂಬದಿಂದಲೇ ಬರೋದು. ಸೊ ಬೇರೆ ಮಕ್ಕಳ ಕಡೆ ಗಮನ ಹರಿಸೋದು ಬೇಡ, ಅವರು ಆಲ್ರೆಡಿ ಸಾಯ್ತಾರೆ, ಹೆಂಗೋ ಅವ್ರ ಪಾಪಗಳೆಲ್ಲ ಅವ್ರು ಹೋಗ್ತಾ ಇದಾರೆ. ಬಟ್ ಇವನನ್ನ ಸ್ಪೆಷಲ್ ಆಗಿ ನೋಟಿಸ್ ಮಾಡಿ ಇಟ್ಕೊಬೇಕು ಕೇರ್ಫುಲ್ ಆಗಿ. ಯಹೂದನ ಮೇಲೆ ಬಿಟ್ಟು ನೋಡಿ, ಅವನ ಮಕ್ಕಳುಗಳಾಗೋದಕ್ಕೆ ಸರಿಯಾಗಿ ಬಿಡೋದೇನೇ ಇಲ್ಲ. ಪಾಪ 3 ಜನ ಮಕ್ಕಳಾಗ್ತಾರೆ ಯಹೂದನಿಗೆ. 2 ಮಕ್ಕಳುಗಳು ಬೇರೆ ಏನೋ ತಪ್ಪು ಮಾಡಿ ಸಾಯೋ ತರ ಮಾಡ್ತಾರೆ. 3ನೇ ಒಂದು ಮಗ ಬಹಳ ಚಿಕ್ಕವನು, ಅದಕ್ಕೆ ಸೊಸೆ ಒಂದು ಬೇರೆ ರೀತಿಯಿಂದ ಸಂತಾನ ಪಡ್ಕೊಂಡ್ಬಿಡೋಣ ಅಂತೇಳಿ ಮಾವನ ಜೊತೆಯಲ್ಲೇನೆ ಆಕೆ ಲೈಂಗಿಕ ಸಂಪರ್ಕವನ್ನ ಇಟ್ಕೊಂಡ್ಬಿಡ್ತಾಳೆ. ಮಾವನ ಪಾಪ ಗೊತ್ತಿರಲ್ಲ ಅದು ಯಾರೋ ಸ್ತ್ರೀ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬಟ್ ಆಕೆ ಉದ್ದೇಶ ಕೂಡ ಅವನ ಜೊತೆ ತಪ್ಪು ಮಾಡ್ಬೇಕು ಅಂತಲ್ಲ. ಒಬ್ಬ ವಯಸ್ಸಾಗಿ ಮಾವನ ಏಜ್ನಲ್ಲಿರೋನ ಜೊತೆ ಹೋಗಿ ಲೈಂಗಿಕ ಸುಖ ಪಡಿಬೇಕು ಅಂತ ಆಗಲ್ಲ ಅದು. ಬಟ್ ಆಕೆಗೆ ಆಸೆ ಏನಂದ್ರೆ, ಆ ಸಂತಾನ ನನ್ನ ಹೊಟ್ಟೆಯಲ್ಲಿ ಹುಟ್ಬಿಡ್ಬೇಕು. ನಮ್ಮ ಮಾವ ಹೇಳಿದಾನೆ ಯಾಕೋಬ್ನು ಯಹೂದನ ಹೊಟ್ಟೆಯಲ್ಲಿ ಬರ್ತದೆ ಅಂತ. ಈಗ ಯಹೂದನ ಮಗ ಇರೋದು ಚಿಕ್ಕವನು, ಅವನ ಮದುವೆ ಆಗ್ತಿಲ್ಲ. ಈಗ ಯಹೂದನಿಂದನೇ ಬರಲಿ ನನಗೇನು. ಹಾಗಾದ್ರೆ ಸಂತಾನ ನನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ತಾಮಾರಳ ಪಾಪ ಏನ್ ಮಾಡಿರ್ತಾಳೆ ಅಂದ್ರೆ, ಮಾವನ ಜೊತೆಯೇನೆ ಲೈಂಗಿಕ ಸಂಪರ್ಕ ಬೆಳೆಸ್ತಾಳೆ.
ಆಮೇಲೆ ಆ ಮಗು ಬಂದ ಮೇಲೆ ಸರಿ ಅವರು ಸಂತಾನ ಆದ್ರ ಅಂತಂದ್ರೆ ಆಗ್ಲೇ ಇಲ್ಲ, ಪುನಃ ಹಂಗೆ 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 ಜನರೇಷನ್ಸ್ ಹೋಗ್ತಾನೆ ಇದೆ, ಸಂತಾನ ಆಗ್ಲೇ ಇಲ್ಲ. ನೆಕ್ಸ್ಟ್ ಒಂದು ಸಾರಿ ಕ್ಲೂ ಸಿಗ್ತದೆ, ಯಾರು ಅಂತಂದ್ಬಿಟ್ರೆ ದಾವೀದನು ಅಂತ ಬರ್ತದೆ. ದಾವೀದನನ್ನ ಆಶೀರ್ವಾದ ಮಾಡುವಾಗ ಸಮುವೇಲನು ಹೋಗಿ ಅಭಿಷೇಕ ಮಾಡುವಾಗ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ ನನ್ನ ಸೇವಕನಂತೆ, ನನ್ನ ಆಲಯದಲ್ಲಿ ಇರ್ತಕ್ಕಂಥವನು. ಆಗೇನಾಗ್ಬಿಡ್ತದೆ, ಓಕೆ ದಾವೀದನ ಅವನಿಗೆ ವ್ಯಾಲಿಡ್ ಆಗಿ ಅಫಿಷಿಯಲ್ ಆಗಿ ಒಂದು ಹೆಂಡತಿ ಅಂತಾನೆ ಇರಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಮದುವೆ ಆದಂತವಳಿಗೆ ಮಕ್ಕಳೇ ಆಗಲ್ಲ, ಮೀಕಲಳಿಗೆ, ಸೌಲನ ಮಗಳಿಗೆ ನೋಡಿ, ಅವಳಿಗೆ ಮಕ್ಕಳಿಲ್ಲದೆ ಹೋಗ್ತಾಳೆ. ನೆಕ್ಸ್ಟ್ ಮಕ್ಕಳಾಗೋ ಅಂತವರುಗಳು ನೇರವಾಗಿ ಅಫಿಷಿಯಲ್ ಆಗಿ ಧರ್ಮಪತ್ನಿಯನ್ನ ಅಂತ ರೀತಿಯಲ್ಲ, ಈ ಒಬ್ರು ಸತ್ತೋದ್ರೆ ಅವ್ರ ಹೆಂಡತಿನ ತಗೊಂಡ್ ಬರೋಂಥದ್ದು, ಇನ್ನೊಬ್ಬರನ್ನ ಸಾಯಿಸ್ಬಿಟ್ಟು ಅವ್ರ ಹೆಂಡತಿನ ಪಡ್ಕೊಳ್ಳೋ ಅಂಥದ್ದು, ಈ ರೀತಿ ಆಗ್ತದೆ ವಿನಃ ಅಫಿಷಿಯಲ್ ಆಗಿ ಧರ್ಮಪತ್ನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಂತಾರೆ ಹೆಂಡತಿಗಳೇ ಆಗ್ದಂಗೆ ಆಗ್ತದೆ. ಸರಿ ಹೋಯ್ತು, ಅದರಲ್ಲೂ ದೇವರು ಏನ್ರಿ ಸೊಲೊಮೋನನ ಮುಖಾಂತರ ಮತ್ತು ನಾತಾನನ ಮುಖಾಂತರ ಎರಡೂ ಲೈನ್ಗಳನ್ನ ತಗೊಂಬಂದು, ಮೇರಿಯದ್ದು ಮತ್ತು ಯೋಸೆಫಂದು ಇಬ್ಬರದು ತಗೊಂಬಂದು ವಂಶಾವಳಿಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರ ಕಾಲದ ತನಕ ಬರಬೇಕು. ಆದ್ರೆ ಮಧ್ಯದಲ್ಲಿ ಇನ್ನೊಂದು ಗಂಡಾಂತರ ಬರ್ತದೆ. ಇಲ್ಲಿ ಅಂತ ನೋಡಿದ್ರೆ ಇಸ್ರೇಲ್ ಎಲ್ಲ ಬಾಬಿಲೋನ್ಗೆ ಸೆರೆ ಹೋಗಿರೋ ಸಮಯದಲ್ಲಿ ಅಲ್ಲೇ ಇವ್ರ ಮೇಲೆ ಪರ್ಷಿಯಾ ದೇಶದಲ್ಲಿ ಒಂದು ದಾಳಿ ನಡೆಯುತ್ತೆ. ಸೈತಾನನ ಅಲ್ಲೊಂದು ಪ್ಲಾನ್ ಮಾಡ್ತಾನೆ, ಹೆಂಗನ ಮಾಡಿ ಯೂದ ಗೋತ್ರವನ್ನ ಸಾಯಿಸ್ಬಿಡೋಣ ಅಂತೇಳಿ ಎಸ್ತೇರಳ ಕಾಲದಲ್ಲಿ ಇಡೀ ಯಹೂದ ಗೋತ್ರವನ್ನ ಸಾಯಿಸೋದಕ್ಕೆ ಒಂದು ಹಾಮಾನನನ್ನ ಉಂಟು ಮಾಡ್ತಾನೆ. ಈ ಹಾಮಾನನಿಗೆ ಅವನ ತಲೆ ಬಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನು ಇಡೀ ಯಹೂದ್ಯ ಕುಲವನ್ನೇ ನಾಶ ಮಾಡಕ್ ನೋಡ್ತಾನೆ. ಸೊ ಫೈನಲ್ ಆಗಿ ಏನಾಗ್ಬಿಡ್ತದೆ ಅಂತಂದ್ರೆ ದೇವ್ರು ಅಲ್ಲೂ ಅವರನ್ನ ಸೇವ್ ಮಾಡಿ ಎಸ್ತೇರ್ ರಾಣಿಯನ್ನಾಗೋ ತರ ಮಾಡಿ, ಒಬ್ಬ ಬಡ ಹೆಣ್ಮಗಳವಳು ಸೆರೆಯಲ್ಲಿ ಸಿಕ್ಕಿ ಹೋಗಿರಂತವಳು, ಅವಳನ್ನ ರಾಣಿ ಸ್ಥಾನಕ್ಕೆ ತಂದು ಯಹೂದ ಕುಲವನ್ನ ರಕ್ಷಿಸಿ, ಈ ಸಂತಾನದ ವಾಗ್ದಾನ ಮಾತ್ರ ಮುಂದುವರಿತಾನೇ ಇದೆ. ದೈವಜನರ ದಯವಿಟ್ಟು ಇದನ್ನ ಮಾತ್ರ ನೀವು ಗಮನಿಸ್ಬೇಕು. ನೋಡಿ ಯಾವ ತರ ಟ್ರ್ಯಾಕ್ ಮಾಡ್ತಾ ಇದೀವಿ ನೋಡಿ ನಾವು ಸ್ಕ್ರಿಪ್ಚರ್ಸ್ ಅನ್ನು. ಎಲ್ಲಿಂದ ಅವ್ವಳಿಂದ ಇಟ್ಕೊಂಡು, ಅಬ್ರಹಾಮನಿಂದ ಇಟ್ಕೊಂಡು, ಇಸಾಕನಿಂದ, ಯಾಕೋಬನಿಂದ, ಯಹೂದನಿಂದ, ಅವನ ಮಕ್ಕಳಿಂದ, ಮತ್ತೆ ದಾವೀದನಿಂದ ಯಾವ ತರ ಟ್ರ್ಯಾಕಿಂಗ್ ಬರ್ತಾ ಇದೆ ನೋಡಿ. ಇದು ವಾಗ್ದಾನಗಳು ಯಾವತ್ತೂ ಸುಳ್ಳಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು, ಭೂಮಿ ಆಕಾಶಗಳು ಅಳಿದು ಹೋದ್ರು ನನ್ನ ಮಾತುಗಳು ಅಳಿದೋಗಲ್ಲ ಅಂತ ಹೇಳಿ. ಸೊ ಈಗ ಏನಾಯ್ತದೆ ಅಂತಂದ್ರೆ ಈ ಒಂದು ಹಾಮಾನನಿಂದ ರಕ್ಷಣೆ ಹೊಂದುತ್ತಾರೆ ಯಾರು ಯಹೂದ ಕುಲ. ಕೊನೆಗೆ ಈಗ ಯೇಸು ಕ್ರಿಸ್ತರ ಹತ್ರ ಬಂದೇ ಬಿಡ್ತಾರೆ. ನಮ್ಮ ಗಬ್ರಿಯೇಲು ಬಂದು ಮರಿಯಮ್ಮನಿಗೆ ಹೇಳುವಾಗ ಸೈತಾನನಿಗೆ ಗೊತ್ತಾಯ್ತು, ಈಗ ಮರಿಯಮ್ಮನ ಗರ್ಭದಲ್ಲಿ ಬರುವಂತವನೇ ನಿಜವಾದ ಸಂತಾನ, ಈ ಸಂತಾನವನ್ನ ಸಾಯಿಸ್ಬಿಟ್ರೆ ಸಾಕಂತೇಳಿ ಯೋಸೇಫನ ಮನಸ್ಸಲ್ಲಿ ಡೌಟ್ ಬರ್ಸ್ಬಿಟ್ಟು ಬಿಟ್ಬಿಡೋಣ ಎಮ್ಮನ್ನ ಅಂತ ಡೌಟ್ ಬರ್ತದೆ. ಆವಾಗ ಬಿಟ್ಬಿಟ್ರೆ ಗಂಡನಿಲ್ಲದೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಊರ್ನವ್ರು ಕಲ್ಲೊಡೆದು ಸಾಯಿಸ್ಬೇಕಾಗ್ತದೆ. ಅದನ್ನ ದೂತನ ಹೋಗ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು, ನೋಡೋ ಮದ್ವೆ ಮಾಡ್ಕೋ, ಆಕೆ ಬಂದ್ಬಿಟ್ಟು ಪವಿತ್ರವಾಗಿ ಗರ್ಭ ಧರಿಸಿರೋಳು, ಆ ಮಗು ಬಂದು ದೇವರ ಮಗ, ನಿನ್ ಮಗ ಅಲ್ಲ ಅದು ಅಂತ ತಿದ್ದಬೇಕಾಗ್ತದೆ. ಸೊ ತಿದ್ದಿದ ತಕ್ಷಣ ಸರಿ ಅಂತ ಮಾಡ್ಕೊಳ್ತಾನೆ. ಸೇರಿಸ್ಕೊಂಡು ಆ ಎಮ್ಮನ್ನ ಕರ್ಕೊಂಡು ಹೋಗಿ ಪ್ರೊಟೆಕ್ಟ್ ಮಾಡಿ ಮಗುನು ಆಗ್ತದೆ. ಮಗು ಆಗುವಾಗ್ಲೂ ಕೊಲೆ ಮಾಡ್ಬೇಕಂತ ಇನ್ನೊಂದು ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಇಡೀ 2 ವಯಸ್ಸು ಮಕ್ಕಳು ಎಲ್ಲರನ್ನು ಕೊಲ್ಲುವಂತ ಒಂದು ಕುತಂತ್ರವನ್ನ ನಡೀತದಲ್ಲಿ ಹೆರೋದನಿಗೆ ಇನ್ಫಾರ್ಮೇಶನ್ ಕೊಡೋದಿಕ್ಕೆ ಏನ್ರಿ ಹೆಚ್ಚು ಕಡಿಮೆ ಭಾರತದಿಂದ ಇರಾಕ್ ಇದರ ಮಧ್ಯದಲ್ಲಿಂದ ಕೆಲವು ಜೋಯಿಸರಗಳನ್ನ ಕರ್ಕೊಂಡು ಹೋಗ್ತಾರೆ. ಈ ಜೋಯಿಸರಗಳನ್ನ ಕರ್ಕೊಂಡೋಗಿ ಇವ್ರು ನೇರವಾಗಿ ಯೇಸು ಕ್ರಿಸ್ತನ ಮನೆ ಹತ್ರ ಹೋಗಕ್ ಬಿಡಲ್ಲ. ಆ ನಕ್ಷತ್ರ ಇವ್ರನ್ನ ಕರ್ಕೊಂಡೋಗೋ ನಕ್ಷತ್ರ ಏನ್ ಮಾಡ್ತದಂದ್ರೆ ಸೀದಾ ಕರ್ಕೊಂಡೋಗಿ ಹೆರೋದನ ಮನೆ ಹತ್ರ ನಿಲ್ಲಿಸ್ಬಿಡತ್ತೆ. ಹೆರೋದನ ಮನೆ ಹತ್ರ ನಿಂತಾಗ ಅವ್ರೋಗಿ, ಸ್ವಾಮಿ ಇಲ್ಲಿ ರಾಜನಾಗ ಹುಟ್ಟಿರೋನ್ ಇದಾನಲ್ಲ ಅಂತ ಜೋಯಿಸರು ಕೇಳ್ತಾರೆ. ರಾಜನ ಯಾವನವನ್ ರಾಜನ್ ನನಗೆ ಗೊತ್ತಿಲ್ದಂಗು ಏನೋ ಸೀಕ್ರೆಟ್ ನಡೀತಾ ಇದೆ ಅಂತೇಳಿ ಎಲ್ಲರನ್ನು ಕರ್ಸ್ಬಿಟ್ಟೆ, ಈ ರಾಜ ಎಲ್ಲಿ ಹುಡ್ತಾನೆ ಹೇಳ್ರೋ ಯಹೂದಿಗಳ ಅಂತ ಕೇಳಿ, ಆ ಮಗು ಇಂಥ ಬೆತ್ಲೆಹೇಮ್ನಲ್ಲೇ ಬರ್ಬೇಕು ಸ್ವಾಮಿ ಅಂತ ಹೇಳ್ಬಿಡು ಆ ಎಲ್ಲ ಮಕ್ಕಳನ್ನ ಕೊಂದಾಕ್ಬಿಡ ಲೋಕಲ್ ಅಲ್ಲಿ. ನೋಡಿ ಯಾವ ರೀತಿ ಸೈತಾನನು ಇಲ್ಲಿ ಮಣ್ಣು ತಿಂತಿಯ ಜೀವನ ಎಲ್ಲ ಹೊಟ್ಟೆಯಲ್ಲ ರೀತಿಯ ಅಂತ ಹೇಳ್ಬಿಡ ಅಂತದ್ದು ಹೆಂಗ್ ನೆರವೇರ್ತದೆ ಅಂತಂದ್ರೆ ಕೀರ್ತನೆ 72 8ನೇ ವಚನ 9ನೇ ವಚನ ನೀವು ನೋಡ್ಕೊಳ್ಳಿ. ಅಲ್ಲಿ ಹೇಳ್ತಾರೆ, ಅವನ ವೈರಿಗಳು ಮಣ್ಣು ಮುಕ್ಕಲಿ ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಸೈತಾನನು ಮಣ್ಣು ತಿಂತೀಯ ಅಂತ ಅಂದ್ಬಿಟ್ರೆ ಲಿಟ್ರಲ್ ಆಗಿ ಹಾವೋಗಿ ಮಣ್ಣು ತಿನ್ನೋದ್ರ ಬಗ್ಗೆ ಮಾತಾಡ್ಲಿಲ್ಲ. ಇಲ್ಲಿ ಮಣ್ಣು ತಿನ್ನೋದು ಅಂತಂದ್ರೆ ಸೋಲ್ ಅನುಭವಿಸುವಂಥದ್ದು. ಸೊ ಎಲ್ಲ ಕಡೆಗಳಲ್ಲಿ ಯಹೂದ ಕುಲ ನಾಶ ಮಾಡ್ಬೇಕು, ಅಲ್ಲಿ ಸೋಲ್ ಅನುಭವಿಸ್ತೀಯ. ದಾವೀದನನ್ನ ಪಾಪಿ ಮಾಡ್ಬೇಕಾ, ಅಲ್ಲೂ ಸೋಲ್ ಅನುಭವಿಸ್ತೀಯ. ಸೊ ಅಬ್ರಹಾಮನ ಮಕ್ಕಳಲ್ಲಿ ಯಾರನ್ನ ಮುಖ್ಯವಾಗಿ ಒಬ್ಬರನ್ನ ಸಾಯಿಸ್ಬಿಟ್ರೆ ನಿಂತೋಗುತ್ತಾ? ಇಲ್ಲ, ವಾಗ್ದಾನ ಕಂಟಿನ್ಯೂ ಆಗುತ್ತೆ, ಸೋಲ್ ಅನುಭವಿಸ್ತೀಯ.
ಯೇಸುವನ್ನು ಸಾಯಿಸ್ಬಿಡೋಣ ಮಗುವನಲ್ಲೇ, ಅಲ್ಲೂ ಸೋಲು ಅನುಭವಿಸ್ತೀಯ. ಸರಿ, ಸಮುದ್ರದಲ್ಲಿ ಆ ಗಲಿಲಾಯ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲೆಗಳನ್ನ ಎಬ್ಬಿಸಿ ಸಾಯಿಸ್ಬಿಡೋಣ ಅಂತಂದ್ರೆ ಯೇಸು ಕ್ರಿಸ್ತರೆದ್ದು ಸುಮ್ಮನೆ ಇರುವಂತ ಗಲಿಲಾಯ ಸಮುದ್ರವನ್ನು ಗದರಿಸ್ತಾರೆ, ಅಲ್ಲೂ ಸೋಲು ಅನುಭವಿಸ್ತೀಯ. ಈ ತರ ಸೈತಾನನಿಗೆ ಎಲ್ಲಾ ಕಡೆಗಳಲ್ಲೂ ಮಣ್ಣು ಮುಕ್ಕುವಂಥದ್ದೇ ಇದೆ. ಅದು ಮಾತ್ರ ಅಲ್ಲದೆ ಈ ಸೈತಾನನು ಅಲ್ಲಿ ಅವರಿಗೆ ಗೊತ್ತಾಗಿದ ನೋಡಿದ್ರ ಅವ್ರು ಸೈತಾನನ್ನ ಅಂತ ಅಂದ್ಬಿಟ್ರೆ, ಇಬ್ರಿಯ ಭಾಷೆಯಲ್ಲಿ ಸರ್ಪ ಅಂತ ನಾವೇನ್ ಹೇಳ್ತೀವಿ, ಸೆರಫ್, ಲಿಟ್ರಲ್ ಆಗಿ ಸರ್ಪ ಅನ್ನುವಂತ ರೀತಿಯಲ್ಲ ಅಲ್ಲ. ಆಗ ಸರಿ ಸರ್ಪ ಮಾತಾಡ್ಬಿಡ್ತಾ ಅಲ್ಲಿ ಅಂತ ನೋಡಿದ್ರೆ ಖಂಡಿತ ಸರ್ಪ ಮಾತಾಡಕ್ಕಾಗಲ್ಲ. ದೇವ್ರು ಒಂದು ಸರ್ಪಕ್ಕೆ ಮಾತ್ರ ಮಾತಾಡೋದು ಕೊಟ್ಟು ಮಿಕ್ಕಿರೋ ಜೀವರಾಶಿಗಳಿಗೆ ಮಾತಾಡೋದು ಕೊಟ್ಟಿಲ್ಲ ಅಂದ್ರೆ ಮನುಷ್ಯನ ತರ ದೇವ್ರು ಅನ್ಯಾಯ ಮಾಡ್ದಂಗ ಆಗ್ತದೆ. ಸೊ ಸರ್ಪವನ್ನ ಸೈತಾನನೆಂಬಂತ ದೂತನು ಅಥವಾ ಸೈತಾನನ ಸ್ಥಾನದಲ್ಲಿ ಆ ಸೈತಾನನ ಕೆಲಸವನ್ನ ಅಂದ್ರೆ ವಿರೋಧಿಯಾಗಿ ಕೆಲಸ ಮಾಡೋದಕ್ಕೆ ದೇವರು ನೇಮಿಸಿರುವ ಒಬ್ಬ ದೂತನು ಅವನು ಈ ಒಂದು ಹಾವನ್ನ ಬಳಸ್ಕೊಂಡು ಮಾತನಾಡ್ತಾನೆ. ಯಾವ ತರ ಹಾವು ಬಳಸ್ಕೊಳ್ಳೋದು, ಈಗ ನಾವು ಕಾರ್ಟೂನ್ ಪಿಕ್ಚರ್ಗಳಲ್ಲಿ ಒಂದು ಪ್ರಾಣಿಗಳು ಬಾಯಿ ಹಿಂಗ್ ಆಡ್ತಾ ಇರ್ತದೆ, ಆ ಬೊಂಬೆಗಳು ಬಾಯಿ ಆಡಿಸ್ತಾ ಇರ್ತದೆ, ಬಟ್ ವಾಯ್ಸ್ ಓವರ್ ಕೊಡೋರು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಯಾರೋ ಇರ್ತಾರೆ, ಬೇರೆ ಯಾರೋ ಕೊಡೋ ವಾಯ್ಸ್ಗೆ ಈ ಬೊಂಬೆಗಳು ಆಟ ಆಡ್ತವೆ. ಸೊ ಅದೇ ತರ ಒಂದು ಹಾವನ್ನ ಬಳಸ್ಕೊಂಡು ಆ ವಿರೋಧಿಯ ಪಾತ್ರವನ್ನ ನಿರ್ವಹಿಸಲಿಕ್ಕೆ ಅಪಾಯಿಂಟ್ ಆಗಿರುವಂತಹ ದೂತನು ಇಲ್ಲಿ ಈ ಕೆಲಸವನ್ನ ಮಾಡಿ ಮುಗಿಸ್ತಾನೆ. ಈಗ ಆ ದೂತನಿಗೆ ಎಲ್ಲಾ ಕಡೆಗಳಲ್ಲೂ ಈ ಕೆಲಸವನ್ನ ಮಾಡ್ಲಿಕ್ಕೆ ದೇವರು ಅನುಮತಿ ಮಾಡಿದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ಅದು ಸೋತೋಗ್ಬೇಕು ಕೆಟ್ಟತನ ಅನ್ನುವಂಥದ್ದನ್ನ ದೇವರು ತೋರಿಸ್ಕೊಂಡು ಬಂದ್ಬಿಟ್ರು. ಸರಿ, ಕೊನೆಯಲ್ಲಿ ಸಹೋದರರೇ ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ಯೇಸು ಕ್ರಿಸ್ತರದು ಡೆತ್ ಆಗ್ಬಿಡ್ತು, ಶಿಲುಬೆಯಲ್ಲಿ ಹೋಗಿದ್ದೇನೆ, ಪ್ರಾಣನು ಕೊಟ್ಬಿಟ್ರು. ಸರಿ, ಸೈತಾನನ್ ತಲೆ ಜಜ್ಜಿದ್ರ ಅಂತ ನೋಡಿದ್ರೆ ಯೇಸು ಕ್ರಿಸ್ತರು ಸೈತಾನನ್ ತಲೆನ ಜಜ್ಜಲಿಲ್ಲ. ನಮ್ಮ ಈ ಪೆಂಟೆಕಾಸ್ಟ್ ಕ್ರಿಸ್ಟಿಯನ್ಗಳು ಪಾಪ ಏನು ಒಂದು ದೊಡ್ಡ ಗುಂಪಿದ್ದಾರೆ, ಅವ್ರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮೀಟಿಂಗ್ ಹಾಕಿರ್ತಾರೆ ನೋಡಿ, ಚರ್ಚ್ಗಳಲ್ಲೇ ಆಗ್ಲಿ ಸ್ಟೇಜ್ ಹಾಕಿದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನೇ ನಿನ್ನ ತುಳಿತಾ ಇದ್ದೀನಿ ಅಂತ ಸ್ಟೇಜ್ ಹಾಕಿ ದಬಾ ದಬಾ ಅಂತ ತುಳಿದ್ಬಿಟ್ಟಿರ್ತಾರೆ. ನೀವು ಗಮನಿಸ್ಬೋದು ಬೇಕಂದ್ರೆ. ಸೊ ಆಗ ಸ್ಟೇಜ್ ನ ತುಳಿದ್ಬಿಟ್ಟಿದ ತಕ್ಷಣ ಸೈತಾನನ್ ತುಳಿದ್ಬಿಟ್ನ ಇವನು ಅಂತ ನೋಡ್ಬಿಟ್ರೆ ಖಂಡಿತ ಇಲ್ಲ. ಸೈತಾನನ್ ಅಂತವನಿದ್ದು ಅವನು ಏನ್ ಮಾಡ್ತಾನೆ, ನಗ್ತಾ ಇರ್ತಾನೆ. ಲವ್ ನೀನ್ ತುಳಿತಾ ಇರೋದು ಸ್ಟೇಜ್ ನ ಕಾಣೋ, ಅಷ್ಟು ಮಾತ್ರ ಕಣ್ಣಿಲ್ವೇನಲ್ಲ ನಿನಗೆ ಅಂತೇಳಿ ನಗಬೇಕಾಗ್ತ ಅವ್ರನ್ನ ನೋಡ್ಬಿಟ್ಟು. ಸೈತಾನಿಗೆ ಮುಜುಗರ ಉಂಟು ಮಾಡಿ ನಗು ಬಂದು ಫನ್ನಿ ಗೈ ಅಂತ ನಮ್ಮನ್ನ ಅಂದ್ಕೊಳ್ಳೋ ರೀತಿಯಲ್ಲಿ ನಮ್ಮ ಪೆಂಟೆಕಾಸ್ಟ್ ಭಕ್ತರು ನೆಲನ ತುಳಿತಾರೆ, ಚರ್ಚ್ನ ತುಳಿತಾರೆ, ಇಲ್ಲಾಂದ್ರೆ ಸ್ಟೇಜ್ನ ತುಳಿತಾರೆ. ಹಾಗಾದ್ರೆ ಯೇಸು ಕ್ರಿಸ್ತರು ತುಳಿಬೇಕಿರೋ ಸಂತಾನ ಅವರೇ ತುಳಿದಿಲ್ಲ. ಏನಪ್ಪಾ ಆಯ್ತು ಸಮಸ್ಯೆ? ಗಲಾತ್ಯ 3ನೇ ಅಧ್ಯಾಯ 16ನೇ ವಚನವನ್ನ ಓದ್ಕೊಳ್ಳಿ ದಯವಿಟ್ಟು. ಗಲಾತ್ಯ 3:16 ಹೇಳ್ತಾರೆ ನೋಡಿ, ಆ ಒಂದು ಸಂತಾನ ಅಂತ ಅಂದ್ಬಿಟ್ರೆ ಕ್ರಿಸ್ತನು ಅಬ್ರಹಾಮನ ಸಂತಾನ ಕ್ರಿಸ್ತನೆಂಬ ಒಬ್ಬ ಪುರುಷನೇ ಅಲ್ಲ, ಆ ಒಬ್ಬನೇ ಅಂತೇಳಿ ಹೇಳಿದ್ರು ಕೂಡ ಅದಕ್ಕೆ ಬೇರೆ ಅರ್ಥ ಇದೆ ಅಂತೇಳಿ 3:27 ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವವರೆಲ್ಲರೂ. 3:27, 28, 29 ವಚನಗಳು ಅಲ್ಲಿ ಹೇಳ್ತಾರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರೋ ನೀವೆಲ್ಲರೂ ಕೂಡ ಕ್ರಿಸ್ತನನ್ನ ಧರಿಸ್ಕೊಂಡ್ಬಿಟ್ರಿ. ನೀವು ಕ್ರಿಸ್ತ ಯೇಸುವಿನಲ್ಲಿ ನೀವೆಲ್ಲರೂ ಒಂದೇ, ಹೆಣ್ಣು ಗಂಡು ಆಳು ಒಡೆಯ, ಇದು ಏನು ಭೇದಗಳಿಲ್ಲ, ಮ್ಲೇಚ್ಛ ಹೂಣ ಅನ್ಯನು ಗ್ರೀಕನಂತ ಇಲ್ವೇ ಇಲ್ಲ ರೀ. ನಾವೆಲ್ಲರೂ ಒಂದೇ ಯೇಸು ಕ್ರಿಸ್ತರಲ್ಲಿ. ಆ ಯೇಸು ಕ್ರಿಸ್ತನೆಂಬಂತಹ ಆ ಸಂತತಿಯಲ್ಲಿ ಒಂದಾಗ್ಬಿಟ್ರೆ ನಾವು ಅಬ್ರಹಾಮನ ಸಂತಾನ ಆಗ್ಬಿಟ್ವಿ ಅಂತ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಪೌಲರು 29ನೇ ವಚನದಲ್ಲಿ. ನಾವು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು, ಅಬ್ರಹಾಮನ ಸಂತಾನವೂ ಆಗಿದ್ದೀವಿ. ನೋಡಿ, ಹಾಗಾದರೆ ಆ ಒಬ್ಬನು ಕ್ರಿಸ್ತನು ಅನ್ನುವಂಥದ್ದು ಒಂದು ಯೇಸು ಎಂಬಂತಹ ಒಬ್ಬ ವ್ಯಕ್ತಿ ಅಲ್ಲ. ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತರ ಮಾರ್ಗದರ್ಶನದಲ್ಲಿ, ಯೇಸು ಕ್ರಿಸ್ತರ ಆ ಒಂದು ಸಾರೂಪ್ಯದಲ್ಲಿ ನಡೆಯತಕ್ಕಂತಹ ಅನೇಕ ಜನರುಗಳ ಒಂದು ಗುಂಪನ್ನ ಕ್ರಿಸ್ತನಂತ ಕರೆಯೋದು ಬೈಬಲ್ನಲ್ಲಿ. 1 ಕೊರಿಂಥ 12ನೇ ಅಧ್ಯಾಯ 12ನೇ ವಚನವನ್ನ ಓದ್ಕೊಳ್ರಿ. ಹೇಗೆ ದೇಹವು ಒಂದೇ ಆಗಿದ್ದರೂ ಅನೇಕ ಅಂಗಗಳಾಗಿದೆಯೋ, ಏಕೆ ಅನೇಕ ಅಂಗಗಳಾಗಿದ್ದರೂ ಒಂದೇ ದೇಹವಾಗಿದೆಯೋ ಹಾಗೆಯೇ ಕ್ರಿಸ್ತನು ಅಂತ ಹೇಳ್ತಾರೆ. ಕ್ರಿಸ್ತನೆಂಬ ಸೂತ್ರ, ದ ಪ್ರಿನ್ಸಿಪಲ್ ಆರ್ ದ ಡೆಫಿನೇಷನ್ ಆಫ್ ದ ಕ್ರೈಸ್ಟ್. ಅನೇಕರಾಗಿದ್ದರೂ ಕೂಡ ನೀವು ಒಂದೇ. ನೀವು ಬಟ್ ಒಂದೇನ ಅಂತಂದ್ರೆ ಒಬ್ಬ ವ್ಯಕ್ತಿ ಬರಲ್ಲ, ನೀವೆಲ್ಲರೂ ಸೇರಿ ಆ ಒಂದು ಅನ್ನುವಂತ ಅರ್ಥ ಅಂತ ಹೇಳ್ತಾರೆ. ನೋಡಿ, ಬೈಬಲ್ನಲ್ಲಿ ಅರ್ಥಗಳು ಬೇರೆ ತರ ಇದಾವೆ. 26, 27ನೇ ವಚನದಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಪುನಃ. ಸೊ ಆಗ 1 ಕೊರಿಂಥ 12 ಮತ್ತು 27ನೇ ವಚನ, 2 ವಚನಗಳಲ್ಲೂ ಇದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ನಾವೆಲ್ಲರೂ ಒಂದೇ ದೇಹವಾಗಿದ್ದೀವಿ. ಕಳೆದ ವಾರ ಕೂಡ ನಾವು ಅತಿ ಪರಿಶುದ್ಧವಾದ ನಂಬಿಕೆ ಪಾಠದಲ್ಲಿ ನೋಡಿದ್ವಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಆತ್ಮವನ್ನ
ಕೊಡಲ್ಪಟ್ಟಿದೆ ನಿಮಗೆ ಪಾನವಾಗಿ, ಮತ್ತು ಒಂದೇ ನಂಬಿಕೆಯಲ್ಲಿ ನೀವು ಬಂದಿರೋಂಥವ್ರು, ಕರೆ ಒಂದೇ, ನಿಮಗೆ ಸ್ನಾನ ದೀಕ್ಷೆ ಒಂದೇ, ನಿಮಗೆ ಕರ್ತನು ಒಬ್ಬನೇ, ನಿಮಗೆ ತಂದೆಯಾಗಿರುವ ದೇವರು ಒಬ್ಬನೇ, ಭರವಸೆ ಒಂದೇ. ಸೊ ಹಾಗಾದ್ರೆ ಈ ಸೂತ್ರಗಳಿಗನುಸಾರವಾಗಿ ಸೇರಿರುವಂತಹ ಭಕ್ತರುಗಳ ಒಂದು ಗುಂಪು, ಅದನ್ನ ಸಭೆ ಅಥವಾ ಚರ್ಚ್ ಅಂತ ಕರೆಯುವಂಥದ್ದು. ನೋಡಿ, ಈ ಚರ್ಚ್, ಈ ಸಭೆ ಬಂದ್ಬಿಟ್ಟು ಯಾವ ಡಿನಾಮಿನೇಷನ್ ಅಪ್ಪ? ಈಗ ಪೆಂಟೆಕೋಸ್ಟಾ, ಕ್ಯಾಥಲಿಕ್, ಸಿಲೋನ್ ಪೆಂಟೆಕೋಸ್ಟಾ, ಪ್ರೆಸ್ಬಿಟೇರಿಯನ್, ಆರ್ಥೋಡಾಕ್ಸ್, ವೆಸ್ಲಿಯನ್, ಯಾವ ಚರ್ಚ್ ಇದು? ಯಾವ ಡಿನಾಮಿನೇಷನ್ ಇದು? 47,000ರಿಂದ 48,000 ಡಿನಾಮಿನೇಷನ್ಗಳಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವೀಗ. ಆ ದೇವರ ವಾಗ್ದಾನ ಮಾಡಿರೋ ಸಂತತಿ ಯಾರು? ಅವಳ ಸಂತತಿ, ಅಬ್ರಹಾಮನ ಸಂತತಿ, ಇಸಾಕನ ಸಂತತಿ ವಾಗ್ದಾನ ಮಾಡಿದಂತೆ ಆ ಸೈತಾನನ ತಲೆ ಜಜ್ಜುವಂತ ಸಂತತಿ ಯಾರಪ್ಪ ಇದು ಅಂತ ಹುಡುಕೊಂಡು, ಪರ್ಟಿಕ್ಯುಲರ್ ಡಿನಾಮಿನೇಷನ್ ಯಾವ್ದಂತ ಹುಡುಕೊಂಡು ಹೋದ್ರೆ ಯಾವ ಡಿನಾಮಿನೇಷನ್ ಒಂದರಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಆದ್ರೆ ಎಲ್ಲಾ ಕ್ರೈಸ್ತರುಗಳೆಂಬ ಗೋಧಿಗಳ ನಡುವೆ ಹಣಜಿಗಳನ್ನ ಬಿತ್ತಿ ಈಗ ಹಣಜಿಗಳೇ ಫುಲ್ ಆಗ್ಬಿಟ್ಟಿದೆ. ಆ ಹಣಜಿಗಳ ಮಧ್ಯದಲ್ಲಿರುವಂತಹ ಕೆಲವು ಗೋಧಿಗಳು ಮಾತ್ರ ಆ ಒಂದು ದೇವರ ಸಭೆ. ಆ ಸಭೆ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗಬೇಕು. ಆ ಸಭೆ ಯೇಸು ಕ್ರಿಸ್ತರ ಜೊತೆಯಲ್ಲಿ ಪುನರುತ್ಥಾನರಾಗಬೇಕು. ಆ ಸಭೆ ನೀತಿಯಲ್ಲಿ ನಡೆದು ಅವರು ಪರಲೋಕ ರಾಜ್ಯವನ್ನ ಪ್ರವೇಶಿಸುವಾಗ ಈ ಜಗತ್ತು ವ್ಯರ್ಥತ್ವದ ವಶದಿಂದ ಬಿಡುಗಡೆ ಹೊಂದುತ್ತೆ. ಅವಳ ನಿರೀಕ್ಷೆಯಂತೆ ಇದು ಏದೇನಿನ ವಾಸ್ತವ್ಯಕ್ಕೆ ಪುನಃ ವಾಪಸ್ ಆಗತ್ತೆ. ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಈ ಒಂದು ಎಲ್ಲರನ್ನ ದೇವರ ಅವಿಧೇಯತೆಗೆ ಒಳಪಡಿಸಿದ್ದೇನೆ ಈ ಕನಿಕರವನ್ನ ತೋರಿಸ್ಬೇಕು ಅಂತಾನೆ ಅವಿಧೇಯತೆಯಲ್ಲಿ ಬಿಡನ ಅವ್ರನ್ನ ಸ್ವಲ್ಪ ದಿನ ಬಿಡನ, ತಿನ್ಲಿ, ಹಣ್ಣು ತಿನ್ಲಿ, ಪರವಾಗಿಲ್ಲ, ಸಾಯ್ಲಿ, ಅವನು ಪರವಾಗಿಲ್ಲ, ಇವ್ರ ದೇಹ ಕೊಳಿಲಿ, ಹುಳ ತಿನ್ಲಿ, ಪರವಾಗಿಲ್ಲ, ಆಕ್ಸಿಡೆಂಟ್ ಆಗ್ಲಿ, ಪರವಾಗಿಲ್ಲ, ಕಾಯಿಲೆಗಳು ಬರ್ಲಿ, ಯುದ್ಧಗಳು ನಡೀಲಿ, ಎಲ್ಲರ ಸತ್ತು ನಿದ್ದೆಯಲ್ಲಿರ್ಲಿ, ಆಶ್ಚರ್ಯ ಪಡಬೇಡ್ರಿ, ಎಲ್ಲಾ ಮನುಷ್ಯರುಗಳು ಸಮಾಧಿಗಳಿಂದ ಎದ್ದು ಬರುವ ಕಾಲ ಬರ್ತದೆ ಅಂತೇಳಿ ಯೇಸು ಕ್ರಿಸ್ತರು ವಾಗ್ದಾನ ಮಾಡ. ಹಾಗಾದ್ರೆ ಪ್ರೀತಿಯ ದೈವ ಜನರೇ, ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ತಿಳ್ಕೊಳ್ರಿ, ನಿಮ್ಮಲ್ಲೂ ಕೂಡ ಈ ಪಾಠಗಳನ್ನ ಕೇಳ್ತಾ ಇರೋರಲ್ಲೂ ಕೂಡ ಯಾರೋ ಒಬ್ಬೊಬ್ರು ಆ ಸಂತಾನವಾಗ್ಲಿಕ್ಕೆ ಸಾಧ್ಯ ಇದೆ, ಆ ಸೈತಾನನ ತಲೆ ಜಜ್ಜುವುದಕ್ಕೆ ಸಾಧ್ಯವಿದೆ, ಈ ಜಗತ್ತನ್ನ ವ್ಯರ್ಥತ್ವದಿಂದ ಬಿಡಿಸ್ಲಿಕ್ಕೆ ಸಾಧ್ಯವಿದೆ. ಈ ಜಗತ್ತು ನಿಮ್ಮ ಬಿಡುಗಡೆಯಲ್ಲಿ, ವಿಮೋಚನೆಯಲ್ಲಿ ಪಾಲು ಹೊಂದಿ ನಿಮಗೆ ಈ ಜಗತ್ತು ಕೂಡ ಒಂದು ಗೌರವವನ್ನು ಸಲ್ಲಿಸಿ ನಿಮ್ಮ ಮುಖಾಂತರ ದೇವರನ್ನ ಮಹಿಮೆ ಪಡಿಸಲು ಸಾಧ್ಯ ಇದೆ. ಲಾಸ್ಟ್ ವಚನ ಅದು ರೋಮ 16ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನೀವು ನೋಡ್ಕೊಳ್ರಿ. ಅಲ್ಲಿ ಪೌಲರು ಕನ್ಕ್ಲೂಡ್ ಮಾಡ್ತಾರೆ, ಶಾಂತಿದಾಯಕನಾದ ದೇವರು ತಾನೇ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಿಮ್ಮ ಕಾಲುಗಳ ಕೆಳಗಡೆ ಅಂತಂದ್ರೆ ಮತ್ತೆ ನನ್ನ ಕಾಲು ಅಂತ ಯಾಕೆ ಪೌಲರು ಹೇಳಿಲ್ಲ ಅಂದ್ರೆ ಅರ್ಥ, ಅಪೋಸ್ತಲರ ಮೊದಲು ಯೇಸು ಕ್ರಿಸ್ತನು ಶಿರಸ್ಸು, ಸಭೆ ಎಂಬ ದೇಹಕ್ಕೆ ಶಿರಸ್ಸು, ಅನಂತರ ಅಪೋಸ್ತಲರುಗಳು, ಆನಂತರ ಸುವಾರ್ತಿಕರುಗಳು, ಆನಂತರ ಹೀಗೆ 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 ಇಡೀ ದೇಹ ರಚನೆಯಾಗಿ ಪಾದದ ಕಾಲದ ಸಭೆಯ ಭಕ್ತರುಗಳು ಯಾರಿದ್ದಾರೋ ಅವರ ಕಾಲದಲ್ಲಿ ಸೈತಾನನನ್ನ ಅವರ ಕಾಲ ಕೆಳಗಡೆ ಹಾಕ್ಬೇಕಾಗ್ತದೆ. ಹಾಗಾದ್ರೆ ನಾವಿವತ್ತು ಆ ಪಾದದ ಕಾಲದಲ್ಲಿದ್ದೀವಿ ಪ್ರೀತಿಯ ದೈವ ಜನರೇ. ಆ ಪಾದದ ಕಾಲ ಕಂಪ್ಲೀಟ್ ಆಗ್ಬಿಟ್ರೆ ಈ ದೇಹ ರೆಡಿ ಆಗ್ಬಿಡ್ತದೆ. ಈ ದೇಹ ರೆಡಿ ಆಗ್ಬಿಟ್ರೆ ಸೈತಾನನು ನಾಶ ಆಗ್ತಾನೆ. ಹಾಗಾದ್ರೆ ಈ ಲೋಕದ ಸಮಸ್ತ ಮನುಷ್ಯರುಗಳ ಮೇಲೆ ಇರುವ ಮರಣ, ರೋಗ, ದುಃಖ, ನೋವು, ಹಿಂಸೆ ಎಲ್ಲವುಗಳನ್ನ ನಿವಾರಿಸಬೇಕು ಅಂತಂದ್ರೆ ಹೋಗಿ ಸುವಾರ್ತೆ ಸಾರಿ ಡೋರ್ ತಟ್ಟುಬಿಟ್ಟು ಅವ್ರನ್ನ ಕನ್ವರ್ಟ್ ಮಾಡಿ ಚರ್ಚ್ ರನ್ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಮಿರಾಕಲ್ಸ್ ಮಾಡ್ಬಿಟ್ರೆ ಅಲ್ಲ ರೀ, ಸೈತಾನನ ತಲೆಯನ್ನ ಜಜ್ಜಿಬಿಟ್ರೆ ತನ್ನಷ್ಟಕ್ಕೆ ತಾನೇ ಇದೆಲ್ಲ ವಾಪಸ್ ಸರಿ ಹೋಗ್ತದೆ. ಹಾಗಾದ್ರೆ ಆ ಸಂತತಿಯಾಗಿ ನಾವು ರೂಪಾಂತರಗೊಳ್ಳಬೇಕು. ಅದು ನಾವು ಒಬ್ಬೊಬ್ರು ಮಾಡ್ಬೇಕಿರೋ ಮೊದಲನೇ ಕೆಲಸ. ಆತರ ಆಗೋದಕ್ಕೆ ಈ ಪಾಠ ಕೇಳ್ತಾರೆ ಎಲ್ಲ ದೇವ ಜನರುಗಳನ್ನ ದೇವರು ಸಹಾಯ ಮಾಡ್ಲಿ, ತಿದ್ದಿ ರೂಪಾಂತರಿಸ್ಲಿ. ಮುಂದಿನ ಪಾಠದಲ್ಲಿ ನಾವು ಆ ಸಭೆಯಾಗಿ ಆಯ್ಕೆಯಾಗುವ ಪ್ರಕ್ರಿಯೆ ಹೇಗೆ ಎನ್ನುವಂಥದ್ದನ್ನ ಮುಂದೆ ಬರುವಂತ ಪಾಠದಲ್ಲಿ ನಾವು ಕಲಿಯೋಣ. ಅಲ್ಲಿವರೆಗೂ ದೇವರು ನಿಮ್ಮೆಲ್ಲರನ್ನು ಕೂಡ ಕೈ ಹಿಡಿದು ಕಾಪಾಡಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡೋಣ.